ಕನ್ನಡ ಭಾವಗೀತೆಗಳ ಮಿನಿಕೆಯ ಕಾರ್ಯಕ್ರಮದ 4ನೇ ದಿವಸಕ್ಕೆ ನಾವು ಬಂದಿದ್ದೀವಿ. ಇದು ಮೊದಲ ಕಂತು. ಇಂದಿನಂತೆ ಡಿ ವಿ ಜಿಯವರ ಒಂದು ಸ್ಮರಣೀಯವಾದ ಗೀತದಿಂದ ಆರಂಭ. ಡಿ ವಿ ಜಿಯವರು ಈ ಕಳೆದ ಶತಮಾನದ 3ನೇ ದಶಕದ ಒಳಗೆ ಅನೇಕ ಕವಿತೆಗಳನ್ನು ಬರೆದಿದ್ದರು. 1920ರ ಆಸುಪಾಸಿನಲ್ಲಿ ಅವರು ಬರೆದಂಥ ಹೊರತಂದ ನಿವೇದನ ಕವನ ಸಂಕಲನದ ಮೊದಲ ಹಾಡು ನಿವೇದನ ಅನ್ನುವ ಶೀರ್ಷಿಕೆ ಇದೆ. ತುಂಬ ವಿಶಿಷ್ಟವಾದಂಥದ್ದು. ಡಿ ವಿ ಜಿ ಅವರೇ ರೂಪಿಸಿಕೊಂಡಂಥ ಒಂದು ಹೊಸ ಮಟ್ಟು, ಒಂದು ಹೊಸ ಛಂದೋಗತಿ ಖಂಡ ಭೋಗ ಷಟ್ಪದಿ ಅಂತ. ಇದೇ ಛಂದಸ್ನಲ್ಲಿ ಮೊದಲ ತಾಯ ಹಾಲ ಕುಡಿದು ಅಂತನ್ನುವ ಹಾಡನ್ನು ಬಿ ಎಂ ಶ್ರೀಕಂಠಯ್ಯನವರು ತಮ್ಮ ಇಂಗ್ಲೀಷ್ ಗೀತೆಗಳ ಪ್ರಾಸ್ತಾವಿಕ ಹಾಡಾಗಿ ಬರೆದಿದ್ದಾರೆ. ಅದು ಅವರ ಸ್ವಂತ ರಚನೆ. ಎರಡೂ ಒಂದೇ ರೀತಿಯಾದದ್ದು. ಡಿ ವಿ ಜಿಯವರು ಅನೇಕ ಪ್ರಾಸಗಳ ಒಂದು ವಿಶಿಷ್ಟತೆಯ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲಿ ಅದನ್ನಷ್ಟು ಕಾಣೋದಕ್ಕೆ ಸಾಧ್ಯ ಇಲ್ಲ ಬಿ ಎಂ ಶ್ರೀಯವರಲ್ಲಿ. ಈ ಒಳಪ್ರಾಸಗಳ ಸೊಗಸಾದ ಜರತಾರಿ ಕೆಲಸವನ್ನು ಇಲ್ಲಿ ನಾವು ನೋಡಬಹುದು. ಮತ್ತು ಇದು ಖಂಡ ಭೋಗ ಷಟ್ಪದಿ ಅಂತ ಹೇಳುವಾಗಲೇ ತ್ರಿಶ್ರಗತಿಯಲ್ಲಿ ಇರುವಂಥದ್ದು. ಒಂದು ವಿಸ್ಮಯದ ಪ್ರಪಂಚವನ್ನು ಭಾವಲೋಕಕ್ಕೆ ತೆರೆದು ಕರೆದೊಯ್ಯುವಂಥ ಬಗೆಯನ್ನು ನಾವಿಲ್ಲಿ ಕಾಣ್ತೀವಿ. ಅನೇಕರಿಗೆ ಬಾಯ್ಪಾಠವಾಗಿತ್ತಿದು ಮೇಲೆ ನೋಡೆ ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನ್ನು ಚಿತ್ರಿಸಿರ್ಪ ಚಿತ್ರ ಚತುರನಾರ್ ಕಾಲದಿಂದೆ ಮಾಸದ ವಿಚಿತ್ರ ವೆಸಪನಾರ್. ಆ ವರ್ಣ ಅಂತಂತೀವಲ್ಲ, ಅದು ಬರುತ್ತೆ. ಕಾಲದಿಂದೆ ಮಾಸದ ವಿಚಿತ್ರ ವೆಸಪನಾರ್ ಅನ್ನುವಂಥ ರೀತಿಯಲ್ಲಿ ಅದು ಒಂದು ಲಯಕ್ಕೆ ಬಿಗಿಯನ್ನು, ಓಟವನ್ನು, ನೆಗೆತವನ್ನು ಕೊಡುವಂಥದ್ದು. ಆಕಾಶದಲ್ಲಿ ನೋಡಿದಾಗ ದಿನದಿನವೂ ಅದೆಷ್ಟು ಬಣ್ಣಗಳು, ಅದೆಷ್ಟು ರೇಖಾ ವಿನ್ಯಾಸಗಳು, ಅದೆಷ್ಟು ಚಿತ್ತಾರಗಳು. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸುಮ್ಮನೆ ಆಕಾಶವನ್ನು ಒಂದು 8 ಗಂಟೆಗಳ ಕಾಲ ಯಾವನಿಗಾದರೂ ನೋಡೋದಕ್ಕೆ ಸಾಧ್ಯ ಇದ್ದರೆ ಅಲ್ಲಿ ಅದೆಷ್ಟು ಬಣ್ಣಗಳು, ಅದೆಷ್ಟು ಮೋಡಗಳ ವಿನ್ಯಾಸಗಳು, ಅದೆಷ್ಟು ಪಕ್ಷಿಗಳ ಹಾರಾಟಗಳು, ಮತ್ತು ಅದೆಷ್ಟು ಎತ್ತರವಾಗಿ ಬೆಳೆದ ಮರಗಳ ತುದಿಗಳ ಹೊಯ್ದಾಟಗಳು, ಇವನ್ನೆಲ್ಲವನ್ನು ಕಂಡಾಗ ಇದನ್ನು ಶತಶತಮಾನಗಳಿಂದ ಯುಗಯುಗಗಳಿಂದ ನಿರ್ಮಾಣ ಮಾಡ್ತಾ ಇರೋವನು ಯಾರು ಅಂತನೂ ಪ್ರಶ್ನೆ ಕೇಳ್ತಾರೆ. ಹೀಗೆ ಪ್ರಶ್ನಾವಳಿಗಳಾಗಿಯೇ ಬರುತ್ತದೆ. ಸುತ್ತು ಪೊಳೆವ ಶೈಲಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನ್ನು ಕಲ್ಪಿಸಿರ್ಪನಾರ್ ವಸ್ತು ನಿಚಯವಿಂತು ರಚಿಪ ಶಿಲ್ಪಿವರ್ಯನಾರ್. ಈ ಸುತ್ತಲೂ ಬೆಟ್ಟಗಳು, ಅವುಗಳೊಂದು ಕೋಟೆಯಂತೆ ರೂಪುಗೊಂಡಿರುವಂಥದ್ದು. ನಿವೇದನದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ, ಈ ಜಗತ್ತನ್ನು ನಿರ್ಮಾಣ ಮಾಡಿದ ಪರಮಾತ್ಮ ಒಂದು ಕುಂಬಾರನ ಮಡಿಕೆಯನ್ನು ಮಾಡುವಂತೆ ಮಾಡಿದ್ದಾನೆ. ಆ ಕುಂಬಾರನ ಮಡಿಕೆಯ ಕಂಠವನ್ನು ರೂಪ ಮಾಡುವಂತೆ ಈ ಪರ್ವತಾವಳಿಯನ್ನು ಕಂಠವಾಗಿ ರೂಪಿಸಿ ಇಡೀ ಮಣ್ಣಿನ ಮಡಿಕೆ ಭೂಗೋಳವನ್ನು ಮಾಡಿದನ ಅಂತ. ಮತ್ತು ಭೂಮಿ ಅನ್ನುವ ಒಬ್ಬ ಮಲ್ಲ ತನ್ನ ಮೈ ಮುರಿದಾಗ ಅವನ ಹುರಿಯಿದ್ದ ಸ್ನಾಯುಗಳೇನೆ ಈ ಪರ್ವತಾವಳಿಗಳ ಅಂತ ಮಾಡ್ತಾರೆ. ಸಾಮಾನ್ಯವಾಗಿ ಭೂಮಿಯನ್ನು ಸುಕುಮಾರ ಕೋಮಲವಾದ ಹೆಣ್ಣಿಗೆ ಒಪ್ಪ ಇಡುವುದುಂಟು. ಆದರೆ ಇವರು ಡಿ ವಿ ಜಿಯವರು ಅದನ್ನು ಒಂದು ವ್ಯಾಯಾಮಶೀಲನಾದ ಮಲ್ಲನಿಗೆ ಹೋಲಿಸಿ ಅವನ ಸ್ನಾಯುಗಳ ಬಿಗಿತವನ್ನು, ಗಟ್ಟಿದ ಆ ಮೈಯನ್ನು ತೋರ್ಪಡಿಸುವಂತೆ ಮಾಡ್ತಾರೆ. ಇಂಥ ಒರಿಜಿನಲ್ ಇಮೇಜರಿ ಅಂತೀವಲ್ಲ, ಸೋಪಜ್ಞವಾದ ಕಲ್ಪನೆಗಳೆಷ್ಟೋ ಬರ್ತವೆ. ಮತ್ತು ಅವರು ಅಲ್ಲಿಂದ ಒಂದು ತತ್ವದ ನಿರೂಪಣೆಯನ್ನು ಮಾಡಿಕೊಳ್ತಾರೆ. ಆಮೇಲೆ ಅವರು ಕಾವ್ಯ ರಹಸ್ಯವನ್ನು, ಕಲಾ ರಹಸ್ಯವನ್ನು ಹೇಳ್ತಾರೆ. ಮನಕ್ಕೆ ತೋರ್ಪ ಸೊಬಗನೆಲ್ಲ ಜನಕ್ಕೆ ತುಷ್ಟಿಯಪ್ಪ ತೆರದಿ ತನಗೆ ತೋರ್ಪ ಸೊಬಗನೆಲ್ಲ ಮನಕ್ಕೆ ತುಷ್ಟಿಯಪ್ಪ ತೆರದಿ ಜನಕ್ಕೆ ನುಡಿಯಲರಿತ ಸುಕವಿ ತಿಲಕನಾಥನು ಅನುವಿನಿಂದ ಬರೆವ ಕಲೆಯ ಕಲಿತನಾಥನು ಅಂತಾರೆ. ಮನಕ್ಕೆ ತೋರ್ಪ ಸೊಬಗನೆಲ್ಲ, ಮನಸ್ಸಿಗೆ ಮುಟ್ಟಿದ ಸೌಂದರ್ಯವನ್ನೆಲ್ಲ, ತನಗೆ ತೋರುವ ಸೊಬಗನ್ನೆಲ್ಲ ಮನಕ್ಕೆ ತುಷ್ಟಿಯಪ್ಪ ತೆರೆದಿ ಮನಸ್ಸಿಗೆ ತೃಪ್ತಿಯಾಗುವಷ್ಟರ ಮಟ್ಟಿಗೆ ಜನಕ್ಕೆ ನುಡಿಯಲರಿತಂತಹ ಯಾವ ವ್ಯಕ್ತಿ ಇರ್ತಾನೆ, ಅಚ್ಚುಕಟ್ಟಾಗಿ ಅನುವಾಗಿ ಬರೆಯುವ ಕಲೆಯನ್ನು ಯಾವನು ಕರೆತಿರ್ತಾನೆ ಅಂಥವನು ಸುಕವಿ ತಿಲಕ. ಅವನು ಯಾರು? ಈ ಪ್ರಪಂಚ ನಿರ್ಮಾಣ ಮಾಡಿದವನು. ಇದಿಷ್ಟು ಕೂಡ ಋಗ್ ಮತ್ತು ಅಥರ್ವವೇದಗಳಲ್ಲಿ ಬರುವ ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ ಅನ್ನುವ ಮಾತಿನ ವ್ಯಾಖ್ಯಾನ. ಈ ಭಗವಂತನ ಕವಿತೆ ಜಗತ್ಕಾವ್ಯ, ಅದನ್ನು ನೋಡಿ ಅನುಭವಿಸಿ ಅನ್ನುವಂಥದ್ದು ಹಲವು ಪಂಕ್ತಿಗಳಾಗಿ ಬಿತ್ತರಿಸಿಕೊಳ್ಳುತ್ತದೆ. ಅದಕ್ಕೆ ಒಂದು ಉತ್ತರಾರ್ಧ ಇದೆ. ಆ ಉತ್ತರಾರ್ಧದಲ್ಲಿ ಅವರು ತಮ್ಮ ಆಗಷ್ಟೇ ತೀರಿಕೊಂಡ ಪತ್ನಿಯ ನೆನಪನ್ನು ತಂದುಕೊಳ್ತಾರೆ. ಮಕ್ಕಳು ಆ ತಾಯಿಗಾಗಿ ಅಳುವಂಥ ಸ್ಥಿತಿಯನ್ನು ತಂದುಕೊಳ್ತಾರೆ. ಡಿ ವಿ ಜಿಯವರ ಕವಿತೆಗಳಲ್ಲಿ ಅತ್ಯಂತ ಆರ್ದ್ರವಾದ ಭಾಗ ಅಂದರೆ ನಿವೇದನದ ಉತ್ತರಾರ್ಧ. ಅದನ್ನಿಲ್ಲಿ ಹಾಡ್ತಾ ಇಲ್ಲ, ಆದರೆ ಇದು ಡಿ ವಿ ಜಿಯವರ ಕೆಲವು ಒಂದು ಪದ್ಯಗಳನ್ನು ಮಾತ್ರ ನಿರೂಪಣೆ ಮಾಡುವಂಥ ಒಂದು ಖಂಡಿಕೆ ಕೀರವಾಣಿ ರಾಗದಲ್ಲಿದೆ. ಕೀರವಾಣಿ
ಕಾರುಣ್ಯವನ್ನು, ಗಾಂಭೀರ್ಯವನ್ನು ಏಕಕಾಲದಲ್ಲಿ ವ್ಯಂಜಿಸುವಂಥದ್ದು. ವಿಷಾದದ ಎಳೆಯಿರುವಂಥ ಗಾಂಭೀರ್ಯ ಅದರ ಸ್ಥಾಯಿ. ಈಗ ನೋಡಿ ನಿವೇದನ. ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನ ಕಾಲದಿಂದ ಮಾಸದ ವಿಚಿತ್ರ ವ್ಯಸಪನ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದೆ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ ಸುತ್ತು ಪೊಳೆವ ಶೈಲಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನು ಕಲ್ಪಿಸಿರುಪ್ಪನ ಸುತ್ತು ಪೊಳೆವ ಶೈಲಗಣದ ಕೊತ್ತಲಂಗಳಿಟ್ಟು ಕಡಲ ಸುತ್ತುಗಟ್ಟಿ ಕೋಟೆ ಇದನು ಕಲ್ಪಿಸಿರುಪ್ಪನ ವಸ್ತು ಚಯವ ನಿಂತು ರಚಿಪ ಶಿಲ್ಪಿವಲಯನ ವಸ್ತು ಚಯವ ನಿಂತು ರಚಿಪ ಶಿಲ್ಪಿವಲಯನ ತೊರೆಯ ಬನದ ಹೊಲದ ಬೆರಗಿನಿಂದೆ ಖಗದ ಮೃಗದ ಗಿರಿಯ ತೊರೆಯ ಬನದ ಹೊಲದ ಬೆರಗಿನಿಂದೆ ಮೃಗದ ಖಗದ ಮೆರೆತದಿಂದಲೇ ವಿಹಾರ ಭವನ ವ್ಯಸಪನ ಗಿರಿಯ ತೊರೆಯ ಬನದ ಹೊಲದ ಬೆರಗಿನಿಂದ ಮೃಗದ ಖಗದ ಮೆರೆತದಿಂದಲೇ ವಿಗಾರ ಭವನ ವ್ಯಸಪನ ಮರೆಯಲಿರ್ತು ಸೊಗವ ನಿಂತು ಕವಿಸುತ್ತಿರ್ಪನ ಮರೆಯಲಿರ್ತು ಸೊಗವ ಇಂತು ಕವಿಸುತ್ತಿರ್ಪನ ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನ
ಪ್ರೀತಿಗಳನ್ನು ಗಗನ ತಲದಿ, ಗೀತೆಗಳನ್ನು ವಿಹಗ ಮುಖದಿ, ಜ್ಯೋತಿಗಳನ್ನು ಗಗನ ತಲದಿ, ಗೀತೆಗಳನ್ನು ವಿಹಗ ಮುಖದಿ, ಪ್ರೀತಿಗಳನ್ನು ಜನದ ಮನದಿ, ಪ್ರೀತಿಗಳನ್ನು ಜನದ ಮನದಿ ತೋರುತ್ತೇರ್ಪನ. ಮಾತನುಳಿದ ಕವಿತೆಯಿಂತು ಬೀರುತ್ತೇರ್ಪನ. ಮಾತನುಳಿದ ಕವಿತೆಯಿಂತು ಬೀರುತ್ತೇರ್ಪನ. ರವಿಗೆ ಬೆಳಕ ಭುವಿಗೆ ಬಲವ, ರವಿಗೆ ಬೆಳಕ ಭುವಿಗೆ ಬಲವ, ಜವವಾಯುಗೀವ ತೆರದಿ. ಕವಿಯ ವಚನ ಕವನ ಸರಸ ಭಾವವೀವನು. ರವಿಗೆ ಬೆಳಕ ಭುವಿಗೆ ಬಲವ, ಜವವಾಯುಗೀವ ತೆರದಿ. ರವಿಗೆ ಬೆಳಕ ಭುವಿಗೆ ಬಲವ, ಜವವಾಯುಗೀವ ತೆರದಿ. ಕವಿಯ ವಚನ ಕವನೆ ಸರಸ ಭಾವವೀವನು. ಅವನೇ ಶಿಲ್ಪ ಚಿತ್ರ ಕೃತಿಗೆ ಜೀವವೀವನು. ಅವನೇ ಶಿಲ್ಪ ಚಿತ್ರ ಕೃತಿಗೆ ಜೀವವೀವನು. ಜೀವವೀವನು ಅವನೇ ಭಾವವೀವನು. ಅವನೇ ಜೀವವೀವನು. ಅವನೇ ಭಾವವೀವನು. ಪರಮಾತ್ಮನ ಕಾವ್ಯದಂತಿರುವ ಈ ಜಗತ್ತನ್ನು ಕಂಡ ಮೇಲೆ ಆ ಕಾವ್ಯದ ಒಂದು ಮುಖ ಮಾನವ ಸೌಂದರ್ಯ. ಅಲ್ಲಿಯೂ ಕವಿಗಳಿಗೆ ಹೆಣ್ಣಿನ ಸೌಂದರ್ಯ ಅಂದರೆ ಮಿಗಿಲಾದ ಕುತೂಹಲ ಅಂತ. ಹೆಚ್ಚು ಜನ ಕವಯಿತ್ರಿಯರು ಬಂದಿದ್ದರೆ ಅವರ ದೃಷ್ಟಿಯಿಂದ ಬರೀತಾ ಇದ್ರೋ ಏನೋ, ಅಷ್ಟಾಗಿ ಕವಯಿತ್ರಿಯರು ಬರಲಿಲ್ಲ. ಅದು ಕಾರಣ ಇರಬೇಕು ಅನಿಸುತ್ತೆ. ಇರಲಿ, ಕುವೆಂಪು ಅವರಂತಹ ಗಂಭೀರ ಕವಿ ಕೂಡ 4 ಶೃಂಗಾರ ಕವಿತೆಗಳ ಸಂಕಲನವನ್ನು ಹೊರಗೆ ತಂದಿದ್ದಾರೆ. ಪ್ರೇಮ ಕಾಶ್ಮೀರ ಇರ್ಬೋದು, ಜೇನಾಗುವ ಇರ್ಬೋದು, ಷೋಡಶಿ ಇರ್ಬೋದು, ಇವೆಲ್ಲ ಅವರದೇ ರಚನೆಗಳು. ಅಲ್ಲಿ ಅವರು ಕೌಟುಂಬಿಕ ಚಿತ್ರಣವನ್ನು, ಉತ್ಥಾನ ಶೃಂಗಾರವನ್ನು ಬರೀತಾರೆ. ಆದರೆ ಅದಕ್ಕೆ ಒಂದು ಆಧ್ಯಾತ್ಮಿಕವಾದ ಪರಿವೇಶವನ್ನು ಕಲ್ಪಿಸಿ ಕೂಡ ಕೊಡ್ತಾರೆ. ಅಂಥದ್ದೊಂದು ಕವಿತೆ ಸೌಶೀಲ್ಯ ಸೌಂದರ್ಯಕ್ಕಿಂತ ಮಿಗಿಲು ಅಂತ. ಕುವೆಂಪು ಅವರ ಮನೋಧರ್ಮಕ್ಕೆ ಯುಕ್ತವೇ ಆದಂಥದ್ದು. ಅವರು ಎಷ್ಟೋ ಕಡೆ ಕಾಣ್ಮೆ ಇಲ್ಲದ ಜಾಣ್ಮೆಗೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತೀವಿ ಸೌಶೀಲ್ಯವಿಲ್ಲದ ಸೌಂದರ್ಯಕ್ಕೆ ಬೆಲೆ ಇಲ್ಲ ಅಂತ. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆಬಳ್ಳಿ, ತಳಿರಿಡಿದು ನಳನಳಿಸಿ ಮೆರವ ಓಲೆ, ಹಸುರು ಬನಗಳ ಮೇಲೆ ಹಸುಳೆ ಬಿಸಿಲಿನ ಲೀಲೆ, ಹಸನಾಗಿ ಹಸರಿಸಿದೆ ನೋಡು ಬಾಲೆ. ಆ ಪದಪದ್ಧತಿ ಅಷ್ಟು ರಮಣೀಯವಾಗಿದೆ. ಮುಖದಲ್ಲಿ ಮುಗುಳ್ನಗೆ ಯಾವ ರೀತಿ ಇದೆ ಅಂದರೆ, ಹಸುರು ಬನದ ಮೇಲೆ ಹಸುಳೆ ಬಿಸಿಲು, ಎಳೆ ಬಿಸಿಲು ಅನ್ನೋದನ್ನು ಹಸುಳೆ ಬಿಸಿಲು ಅಂತಾರೆ. ಪ್ರಸಿದ್ಧವಾದ ಶಬ್ದ ಬಳಸಿ ಬಳಸಿ ಹಳಸಲಾದಾಗ ಹೊಸ ಶಬ್ದಗಳಾಗಿ ಅದನ್ನು ರೂಪ ಮಾಡಬೇಕು. ಅದೇ ಅರ್ಥವನ್ನೇ ಹೊಸ ಶಬ್ದದಿಂದ ಹೇಳಬೇಕಾಗುತ್ತದೆ. ಇರುವುದಷ್ಟೇ ಅರ್ಥ, ಆದರೆ ಅದನ್ನು ಹೊಸ ರೀತಿಯ ಶಬ್ದ ಸಂಘಾತದಿಂದ ಮಾಡಿ ತೋರಿಸಬೇಕು. ಹಸುಳೆ ಬಿಸಿಲು ಅಂದ ತಕ್ಷಣ ನಮಗೆ ಕಿವಿ ಕೆರಳುತ್ತೆ, ಓಹೋ ಇದು ಯಾವುದೋ ಒಂದು ಹೊಸ ರೂಪ ಅಂತ ಗೊತ್ತಾಗುತ್ತದೆ. ಆ ಥರದ್ದನ್ನು ಅವರು ಮಾಡ್ತಾರೆ. ಮುಖದ ಬನದ ಮೇಲೆ ಆ ಒಂದು ಎಳೆ ಬಿಸಿಲಿನ ಚೆಲ್ಲಾಟ ಚಿತ್ತಾರ ಆಗಿದೆ ಅಂತ. ತಿಳಿಬಾನಿನಲ್ಲಿ ನೀಲಿ ಕೆನೆಮುಗಿಲ ರಂಗೋಲಿ, ಬನದ ಹಸುರಿನಲ್ಲಿ ಕುಸುಮಗಳ ಕೇಳಿ, ನಿನ್ನ ಕೊರಲಿನ ಇನಿಯ ಬಗೆಯ ಕಡೆಯುವ ದನಿಯ ಕನ್ನಡಿಸಿ ಕರೆಯುತ್ತಿವೆ ಪಕ್ಷಿಯಾಳಿ ಅಂಥೇಳಿ ಆಕಾಶದ ನೀಲಿಯ ಹಿನ್ನೆಲೆಯಲ್ಲಿ ಕೆನೆಮುಗಿಲಿನ ರಂಗೋಲಿ. ನಾವು ಮುಗಿಲನ್ನು ಬೆಳ್ಮುಗಿಲು ಅಂತೀವಿ.
ಉಣ್ಣೆ ಮುಗಿಲು ಬೆಣ್ಣೆ ಮುಗಿಲು ಅಂತಲೂ ಹೇಳೋದುಂಟು. ಕೆನೆ ಮುಗಿಲು ಕುವೆಂಪು ಅವರದೇ ಕಲ್ಪನೆ. ಒಬ್ಬ ಕವಿ ಎಷ್ಟೆಷ್ಟು ಶಕ್ತವಾಗಿ ಹೊಸ ಹೊಸ ರೂಪಕ ಕೊಡ್ತಾನೋ ಅಷ್ಟು ಮಟ್ಟಿಗೆ ಅವನ ಕಾವ್ಯ ಶ್ರೇಷ್ಠವಾಗುತ್ತಾ ಬರುತ್ತದೆ. ಆಕಾಶದ ನೀಲಿಯ ಹಿನ್ನೆಲೆಯಲ್ಲಿ ಬಿಳಿಯ ಮೋಡಗಳ ಚಿತ್ತಾರ, ಬನದ ಹಸುರಿನಲ್ಲಿ ಬೆಳ್ಳಿಯ ಬಣ್ಣದ ಹೂಗಳ ಚಿತ್ತಾರ, ಮತ್ತು ಈ ಕಣ್ಣಿನ ದೃಶ್ಯಕ್ಕೆ ತಕ್ಕಂತೆ ಕಿವಿಗೆ ಪಕ್ಷಿಗಳ ದನಿ. ಹೀಗೆ ನೋಡಿದಾಗ ಏಕಕಾಲದಲ್ಲಿ ಕಣ್ಣು ಕಿವಿಗಳು ದೂರದಿಂದಲೇ ಇಂದ್ರಿಯ ಸ್ವಾರಸ್ಯಗಳನ್ನು ಗ್ರಹಿಸುವಂಥವು. ಅವುಗಳ ವಿಲಾಸವನ್ನು ನೋಡಿ ಅವಳ ಸೌಂದರ್ಯವನ್ನು ಮತ್ತು ಅವಳ ಕಂಠಮಾಧುರ್ಯವನ್ನು ಕವಿ ಧ್ವನಿಸ್ತಾ ಇದ್ದಾರೆ. ಬನಗಾಳಿ ಐತಂದು ನಿನ್ನ ಕುರುಳಲ್ಲಿ ನಿಂದು ಎದೆಯ ಕದಿಯುವ ತೆರದೆ ಬೀಸುತ್ತಿಹುದು. ಅವಳ ಮುಂಗುರುಳನ್ನು ಮೇಲೆ ಬನದ ಗಾಳಿ, ಆ ಪೈರಿನ ಮೇಲೆ ಬೀಸಿ ಬರುವಂತಹ ಗಾಳಿ, ಹಸುರು ಗಾಳಿ ಅವಳ ಹೃದಯವನ್ನು ಕದಿಯುವಂತೆ ಮಾಡ್ತಾ ಇದೆ. ಪೃಥುಲ ಪಲ್ಲವ ಸಿಂಧು ಪ್ರಥಮ ವರ್ಷದಿ ಮಿಂದು ಜಲಬಿಂದು ಮಣಿಗಳನ್ನು ಸೂಸುತ್ತಿಹುದು. ಹಾಗೆ ಚಿಗುರಿನ ಮೇಲೆ ಬಿದ್ದ ಇಬ್ಬನಿಯ ಹನಿಗಳು ಗಾಳಿಗೆ ಓಲಾಡ್ತಾ ಇವೆ. ಅವಳ ತಲೆಯ ಮೇಲೆ ಆ ಮುಂಗುರುಳು ಸುಳಿಸುತ್ತವಂಥದ್ದು ಮರಗಳ ಎಲೆಗಳು ಚಿಗುರುಗಳಂತೆ ತೋರ್ತಾ ಇದೆ. ಅಲ್ಲಿ ಗಾಳಿಯ ಓಡಾಟ ಚಿಗುರಿನ ಮೇಲೆ ಇಬ್ಬನಿ ಹನಿಗಳ ತುಯ್ದಾಟದಂತೆ ಕಾಣಿಸ್ತಾ ಇದೆ ಎನ್ನುವ ಒಂದು ಚಿತ್ರಣವನ್ನು ಸಮೀಕರಿಸಿಕೊಡ್ತಾರೆ. ಇಷ್ಟು ಸೌಂದರ್ಯ ಇದೆ, ಪ್ರಕೃತಿಯಷ್ಟು ಸುಂದರಿ ಅವಳು. ಹಾಗಿದ್ದರೂ ನೀನು ಸುಂದರಿ ಎಂಬುದನ್ನು ನಾನು ಬಲ್ಲೆ, ಆದರೂ ನಿನ್ನಿಚ್ಛೆಯನ್ನು ಸಲ್ಲಿಸಲೊಲ್ಲೆ. ಸೌಂದರ್ಯಕ್ಕಿಂತಲೂ ಸೌಶೀಲ್ಯ ಹೆಚ್ಚು, ತಿಳಿದು ತಿಳಿಯಾದುದವು ನನ್ನೊಲ್ಮೆ ಹುಚ್ಚು ಅಂತಾರೆ. ಸೌಂದರ್ಯಕ್ಕಿಂತ ಸೌಶೀಲ್ಯ ಮುಖ್ಯ. ಇದು ಪ್ರಕೃತಿಯಲ್ಲಿದೆ. ಪ್ರಕೃತಿ ಸಂಸ್ಕೃತಿಯಾಗಿ ಬಂದಾಗ ಮಾನವನಿಗೆ ಹೆಚ್ಚಿನ ಸ್ವಾರಸ್ಯ. ಪ್ರಕೃತಿಯಲ್ಲಿರುವುದಕ್ಕಿಂತಲೂ ಹೆಚ್ಚಿನ ಸ್ವಾರಸ್ಯವನ್ನು ಮಾನವನ ಸಂಸ್ಕೃತಿ ತನ್ನ ಕಲೆಯ ಮೂಲಕವಾಗಿ ಕಲ್ಪಿಸಿಕೊಡಬಲ್ಲದು. ಎಲ್ಲ ದಿವಸಗಳಲ್ಲಿಯೂ ನಮಗೆ ಸೂರ್ಯೋದಯ ಚಂದ್ರೋದಯದ ಬೆಳಗು ಇರುವುದಿಲ್ಲ. ಎಲ್ಲ ಹೊತ್ತಿನಲ್ಲೂ ನಮಗೆ ವಸಂತ ಶಿಶಿರ ಇತ್ಯಾದಿ ಇರುವುದಿಲ್ಲ. ಆದರೆ ಒಬ್ಬ ಸತ್ಕವಿಯ ಸತ್ಕಲಾವಿದನ ಕಲೆ ಎಲ್ಲ ಹೊತ್ತಿಗೂ ನಮಗೆ ಅನುಭವವನ್ನು ತಂದುಕೊಡಬಹುದು. ಪ್ರಕೃತಿಗೂ ಸಂಸ್ಕೃತಿಗೂ ಅಲ್ಲಿರುವ ವ್ಯತ್ಯಾಸ ಅದೇ ಸೌಂದರ್ಯ ಸೌಶೀಲ್ಯಗಳ ವ್ಯತ್ಯಾಸ ಅನ್ನುವಂತೆ ಕವಿ ತೋರ್ಪಡಿಸಿಕೊಡುವಂಥದ್ದನ್ನು ಶ್ರೀರಂಜನಿ ರಾಗದಲ್ಲಿ ಆದಿತಾಳದಲ್ಲಿ ಕೇಳೋಣ. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿರಿಡಿದು ನಳನಳಿಸಿ ಮೆರೆವ ಓಲೆ. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿರಿಡಿದು ನಳನಳಿಸಿ ಮೆರೆವ ಓಲೆ. ಹಸುರು ಬನಗಳ ಮೇಲೆ ಹಸುಳೆ ಬಿಸಿಲಿನ ಲೀಲೆ ಹಸನಾಗಿ ಹಸರಿಸಿದೆ ನೋಡು ಬಾಲೆ. ಹಸುರು ಬನಗಳ ಮೇಲೆ ಹಸುಳೆ ಬಿಸಿಲಿನ ಲೀಲೆ ಹಸನಾಗಿ ಹಸರಿಸಿದೆ ನೋಡು ಬಾಲೆ. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿರಿಡಿದು ನಳನಳಿಸಿ ಮೆರೆವ ಓಲೆ. ತಿಳಿಬಾನಿನಲ್ಲಿ ನೀಲಿ ಕೆನೆ ಮುಗಿಲ ರಂಗೋಲಿ ಬನದ ಹಸೂರಿನಲ್ಲಿ ಕುಸುಮಗಳ ಕೇಳಿ. ತಿಳಿಬಾನಿನಲ್ಲಿ ನೀಲಿ ಕೆನೆ ಮುಗಿಲ ರಂಗೋಲಿ ಬನದ ಹಸೂರಿನಲ್ಲಿ ಕುಸುಮಗಳ ಕೇಳಿ. ನಿನ್ನ ಕೊರಲಿನ ಇನಿಯ ಬಗೆಯ ಕಡೆಯುವ ದನಿಯ, ನಿನ್ನ ಕೊರಲಿನ ಇನಿಯ ಬಗೆಯ ಕಡೆಯುವ ದನಿಯ ಕನ್ನಡಿಸಿ ಕರೆಯುತ್ತಿವೆ ಪಕ್ಷಿಯಾಳಿ. ನಿನ್ನ ಕೊರಲಿನ ಇನಿಯ ಬಗೆಯ ಕಡೆಯುವ ದನಿಯ ಕನ್ನಡಿಸಿ ಕರೆಯುತ್ತಿವೆ ಪಕ್ಷಿಯಾಳಿ.
ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿ ಹಿಡಿದು ನಳ ನಳಿಸಿ ಮೆರೆವ ಓಲೆ. ಬನಗಾಳಿಯೈ ತಂದು ನಿನ್ನ ಕುರುಳಲಿ ನಿಂದು ಬನಗಾಳಿ ಐ ತಂದು ಬನಗಾಳಿ ಐ ತಂದು ನಿನ್ನ ಕುರುಳಲಿ ನಿಂದು ಎದೆಯ ಕದಿಯುವ ತೆರದಿ ಬೀಸುತ್ತಿರುವುದು. ಎದೆಯ ಕದಿಯುವ ತೆರದಿ ಬೀಸುತ್ತಿಗುದು. ಪ್ರತುಲ ಪಲ್ಲವ ಸಿಂಧು ಪ್ರಥಮ ವರ್ಷದಿ ಮಿಂದು ಪ್ರತುಲ ಪಲ್ಲವ ಸಿಂಧು ಪ್ರಥಮ ವರ್ಷದಿ ಮಿಂದು ಜಲಬಿಂದು ಮಣಿಗಳನ್ನು ಸೂಸುತ್ತಿಗುದು. ಜಲಬಿಂದು ಮಣಿಗಳನ್ನು ಸೂಸುತ್ತಿಗುದು. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿ ಹಿಡಿದು ನಳ ನಳಿಸಿ ಮೆರೆವ ಓಲೆ. ನೀನು ಸುಂದರಿ ಎಂಬುದನ್ನು ನಾನು ಬಲ್ಲೆ. ಆದರೂ ನಿನ್ನಿಚ್ಛೆಯನ್ನು ಸಲ್ಲಿಸಲೊಲ್ಲೆ. ನೀನು ಸುಂದರಿ ಎಂಬುದನ್ನು ನಾನು ಬಲ್ಲೆ. ಆದರೂ ನಿನ್ನಿಚ್ಛೆಯನ್ನು ಸಲ್ಲಿಸಲೊಲ್ಲೆ. ಸೌಂದರ್ಯಕ್ಕಿಂತಲೂ ಸೌಶೀಲ್ಯ ಹೆಚ್ಚು. ಸೌಂದರ್ಯಕ್ಕಿಂತಲೂ ಸೌಶೀಲ್ಯ ಹೆಚ್ಚು. ತಿಳಿದು ತಿಳಿಯಾದುದೈ ನನ್ನೊಲ್ಮೆ ಹುಚ್ಚು. ಸೌಂದರ್ಯಕ್ಕಿಂತಲೂ ಸೌಶೀಲ್ಯ ಹೆಚ್ಚು. ತಿಳಿದು ತಿಳಿಯಾದುದೈ ನನ್ನೊಲ್ಮೆ ಹುಚ್ಚು. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿ ಹಿಡಿದು ನಳ ನಳಿಸಿ ಮೆರೆವ ಓಲೆ. ಹಸುರು ಬನಗಳ ಮೇಲೆ ಹಸುಡೆ ಬಿಸಿಲಿನ ಲೀಲೆ. ಹಸುರು ಬನಗಳ ಮೇಲೆ ಹಸುಡೆ ಬಿಸಿಲಿನ ಲೀಲೆ. ಹಸನಾಗಿ ಹಸರಿಸಿದೆ ನೋಡು ಬಾಲೆ. ನಿನ್ನೆಳೆಯ ಮೊಗದಲ್ಲಿ ನಸುಮುಗುಳು ನಗೆ ಬಳ್ಳಿ ತಳಿ ಹಿಡಿದು ನಳ ನಳಿಸಿ ಮೆರೆವ ಓಲೆ. ಮೆರೆವ ಓಲೆ. ಮೆರೆವ ಓಲೆ. ಕುವೆಂಪು ಅವರ ಕವಿತೆಯ ಬಳಿಕ ನಾವು ನಮ್ಮ ಅತ್ಯಂತ ನಿಕಟ ಸಮಕಾಲೀನ ಕವಿಯ ಹಾಡಿಗೆ ಬರ್ತಾ ಇದ್ದೀವಿ. ನನ್ನ ದೃಷ್ಟಿ ಎಲ್ಲ ಕವಿಗಳನ್ನು ಒಳಗೊಳ್ಳೋದಕ್ಕೆ ಅವಕಾಶ ಆಗುವುದಕ್ಕಿಂತ ಚೆನ್ನಾಗಿರೋ ಕವಿತೆಗಳನ್ನು ಒಳಗೊಳ್ಳೋದಷ್ಟೇ ಅವಕಾಶ. ಯಾಕೆಂದರೆ ಎಷ್ಟು ಜನರನ್ನು ಸೇರಿಸ್ಕೊಂಡ್ವಿ ಎನ್ನುವಂಥದ್ದು ಇಲ್ಲಿ ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿರುವ ಕವಿತೆ ಸೇರಿತು ಅಂತ. ಹಾಗಾಗಿ ನಾನೊಬ್ಬ ಕವಿಯ ಕವಿತೆಯನ್ನು ಬೇಡಿ ತಂದಿದ್ದೇನೆ, ಅದನ್ನು ಇವರಿಗೆ ಹಾಡುವುದಕ್ಕೆ ಕೊಟ್ಟಿದ್ದೇನೆ. ಅವರು ನಮ್ಮ ಶಂಕರನಾರಾಯಣ ಉಪಾಧ್ಯಾಯರು ಇಲ್ಲಿಯೇ ಸಭೆಯಲ್ಲಿದ್ದಾರೆ. ವಸ್ತುತಃ ನಮ್ಮ ಕೆದಿಲಾಯರ ಕಂಠದ ಆ ಮಾಧುರ್ಯವನ್ನು ನಮ್ಮೆಲ್ಲರಿಗೆ ಪರಿಚಯ ಮಾಡಿಸಿದವರು ಅವರೇ.
ಕೆದಿಲಾಯರ ಕಾವ್ಯವಾಚನ ಮತ್ತು ಅವರ ಸುಗಮ ಸಂಗೀತದ ಗಾಯನ ಇದೆಲ್ಲ ಕೂಡ ಹೆಚ್ಚು ಜನರನ್ನು ತಲುಪಬೇಕು ಅಂತ ಬಹಳ ವರ್ಷಗಳ ಅವರ ಅಪೇಕ್ಷೆ ಈ ದೃಷ್ಟಿಯಿಂದ ನಡೀತಾ ಇರೋದು ತುಂಬ ಸಂತೋಷ. ಮತ್ತು ಒಂದು ವಿಶಿಷ್ಟತೆ ಏನೆಂದರೆ, ಈಗ ಹಾಡಲಿರುವಂಥ ಕವಿತೆ ಇದೇ ಸಭೆಯಲ್ಲೇ ಬರೆದದ್ದು. ಒಮ್ಮೆ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ದಾಗಲೇ ಯಾವುದೋ ಒಂದು ಸಣ್ಣ ಮಾತನ್ನು ಆ ಎಳೆ ಹಿಡಿದು ಅವರು ಅದ್ಭುತವಾಗಿ ವಿಸ್ತರಿಸಿ 4-5 ಚರಣಗಳ ರಮಣೀಯವಾದ ಒಂದು ಕವಿತೆಯನ್ನು ಬರೆದರು. ಶಂಕರನಾರಾಯಣ ಉಪಾಧ್ಯಾಯರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ, ಅವಧಾನ ಇತ್ಯಾದಿಗಳಲ್ಲಿ, ಮತ್ತು ಅವರು ಕಾರ್ಯಕ್ರಮಗಳನ್ನು ಸ್ವಾಗತ ವಂದನಾರ್ಪಣೆ ಮಾಡುವಾಗಲೇ ಅವರ ಭಾಷಾ ಶೈಲಿ ಎಂಥದ್ದು ಅಂತ. ಅದರ ಆಚೆಗೂ ಕೂಡ ಅವರ ವ್ಯಾಪ್ತಿ ಬೇಕಾದಷ್ಟು ಉಂಟು. ಉತ್ತಮೋತ್ತಮವಾದ ಕಾವ್ಯಮಯ ಶೈಲಿ, ಗದ್ಯದಲ್ಲಾಗಲಿ ಪದ್ಯದಲ್ಲಾಗಲಿ ಆಯ್ದ ಶಬ್ದಗಳ ಸಾರ್ಥಕ ಗುಂಫನ, ಶ್ಲೇಷವಾಗಲಿ ಪದಪ್ರಾಸವಾಗಲಿ ರೂಪಕ ಮೊದಲಾದ ಅಲಂಕಾರಗಳ ವಿನ್ಯಾಸವಾಗಲಿ ಎದ್ದು ತೋರುವಂಥದ್ದು. ಮತ್ತು ಅವರು ಕೈಕೊಂಡ ವಸ್ತುವು ಅಷ್ಟೇ ರಮಣೀಯ. ಕೃಷ್ಣನ ಬಗೆಗೆ ಮರತೆಯ ಮಾಧವನೇ ಮುರಳಿಯ ಮಧುರ ಮಂಜುಲ ವಾದನ, ಜಂಗಮ ಸ್ಥಾವರವ ಸಂಮೋಹಿಸಿದ ಲೀಲಾ ಸಾಧನ. ಇದು ಮಲ್ಲಿಕಾಮಾಲೆಯ ಮಾತ್ರ ಧಾಟಿಯಲ್ಲಿ ಸಾಗುವಂಥದ್ದು. ಗೊಲ್ಲರಲ್ಲದ ಜನರ ಹೃದಯಕ್ಕೆ ಸಲ್ಲದಿದು ಎಂದೆನಿಸಿತೆ. ಕೃಷ್ಣ ಕೊಳಲನ್ನು ಬಿಟ್ಟು ಹೋಗಿದ್ದಾನೆ, ಅದಕ್ಕೆ ಕವಿ ಕೇಳುವಂಥದ್ದು, ಗೊಲ್ಲರಲ್ಲದ ಜನರ ಹೃದಯಕ್ಕೆ ಇದು ಸಲ್ಲಬಾರದು ಅಂತ ನೀನು ಬಿಟ್ಟುಬಿಟ್ಟಿಯ ಕೊಳಲನ್ನು, ಹೊರಗೆ ನುಡಿಸಲು ಗೋಕುಲದ ತುರುಗಳೇ ಬೇಕೆನಿಸಿತೆ. ಮತ್ತು ಕೊಳಲನ್ನು ನುಡಿಸಬೇಕಾದ್ರೆ ಒಂದು ಆರಾಮವಾದ ಆಸನ ಬೇಕು, ಅದಕ್ಕೊಂದು ಮರಕ್ಕೆ ಹೊರಕೊಳ್ಬೇಕು, ಇಲ್ಲ ಒಂದು ತುರುವಿಗೆ, ತರು ಅಥವಾ ತುರು ಅಂದರೆ ಹಸುವಿಗೋ ಅಥವಾ ಒಂದು ಕಲ್ಪವೃಕ್ಷದಂಥ ಮರಕ್ಕೋ ಒರಗಿಕೊಳ್ಳಬೇಕು. ಅವು ಇಲ್ಲೆಲ್ಲಿ ಅಮರರ ನಾಡು ಇದು. ಹಾಲೆಲ್ಲಿಂದ ಬರುತ್ತದೆ ಅಂದರೆ ಪ್ಲಾಸ್ಟಿಕ್ ಕವರ್ನಿಂದ ಬರುತ್ತದೆ, ಟೋಕನ್ ಹಾಕಿದ್ರೆ ಡೈರಿಯಿಂದ ಸುರಿಯುತ್ತೆ ಅನ್ನುವ ಕಾಲದಲ್ಲಿ ಹಸು ಹೇಗೆ ಸಿಗುತ್ತದೆ? ಹಸು ಹಾಲು ಕೊಡುವ ಯಂತ್ರ ಅಥವಾ ಮಾಂಸ ಕೊಡುವಂಥ ಮಂತ್ರ ಅಂತಾಗಿದ್ದಾಗ ಅಲ್ಲಿ ಕೊಳಲು ನುಡಿಸೋದು ಹೇಗೆ? ದ್ವೇಷ ಮತ್ಸರ ಲೋಭಗಳ ಸಂಕ್ಷೋಭದಲ್ಲಿ ಮಾನುಷವನ್ನು ಹೊಸಕಿ ಮಸೆದಾರ್ಭಟಿಸುತ್ತಿಹ ತಾಮಸದಿ ಕಾಣೆಯ ಶ್ರುತಿಯನ್ನು. ಅಥವಾ ನಿನಗೆ ಶ್ರುತಿ ಸೇರಬೇಕಲ್ಲ, ಅಪಶ್ರುತಿಯೇ ಇರುವಾಗ, ಶ್ರುತಿಯೇ ಅಪಗತವಾಗಿರುವಾಗ, ಶ್ರುತಿ ಸಂಸ್ಕೃತಿಯೇ ಗತಿಸಿರುವಾಗ ನಿನಗೆ ಶ್ರುತಿಯಲ್ಲಿಂದ, ಆಧಾರ ಷಡ್ಜ ಎಲ್ಲಿಂದ? ಹಾಗಾಗೆಲ್ಲ ಫಡ್ಜ ಆಯಿತಾ? ಮುಗ್ಧ ಗೋಪಿಯರದ್ದುತಿರೆ ಮೈ ಶುದ್ಧಗೊಳ್ಳುತ್ತಿದ್ದ ನದಿ ಮತ್ತೆ ಕೇಳದೆ ಕೈಬಳೆಯ ದನಿ ಬತ್ತಿ ಯಮುನೆ ನಿಧಾನದಿ. ಕತ್ತಿ ಕಟಿಯಲ್ಲಿ ಕಟ್ಟಿ ಮೀಯುವ ಕುಬ್ಬಿಗರ ಆಟೋಪಕ್ಕೆ ಕಲಕಿ ಕಲುಷಿತಳಾಗುತ್ತಿರುವುದ ನೋಡಿ ಸರಿದೆಯ ಮೌನಕ್ಕೆ. ಮತ್ತು ನಿನಗೆ ಪಕ್ಕವಾದ್ಯವಾಗಿ ಬೇಕಾಗ್ತಾ ಇದ್ದಿದ್ದು ಜುಳುಜುಳು ಹರಿಯುವಂಥ ಯಮುನಾ ನದಿಯ ಕಲರವ, ಮತ್ತು ಅಲ್ಲಿ ಮೀಯುತ್ತಾ ಇದ್ದಂಥ ಗೋಪಿಯರ ಬಟ್ಟೆ ಒಗೀತಾ ಇದ್ದ, ಪಾತ್ರೆ ತೊಳಿತಾ ಇದ್ದ, ಬಗೆ ಬಗೆ ಕೆಲಸ ಮಾಡ್ತಾ ಇದ್ದ ಗೋಪಿಯರ ಕಂಕಣ ಕ್ರೇಂಕಾರ, ಅದು ಯಾವುದೂ ಇಲ್ಲದಂತೆ ಆಗಿದೆ ಅಂತ ಅದಕ್ಕಾಗಿಯ. ಅಥವಾ ಎಲ್ಲರೂ ಕಟಿಯಲ್ಲಿ ಕತ್ತಿಯನ್ನು ಕಟ್ಟವರು, ಹೀಗಾಗಿ ಇವರು ಕಬ್ಬಿಗರಲ್ಲ, ಕಬ್ಬಿಗರು ಮೀತಾ ಇದ್ದರೆ ಚೆನ್ನಾಗಿರ್ತಿತ್ತು. ಆ ಶಬ್ದವನ್ನು ಅವರೇ ನಿರ್ಮಾಣ ಮಾಡಿದ್ದಾರೆ, ಕೊಬ್ಬಿಗರು ಅಂತ. ಹಾಗಾಗಿ ಯಮುನಾ ನದಿ ಯಮನ ನದಿ ಆಗಿಬಿಟ್ಟಿದೆ. ಅದರಿಂದ ಇಲ್ಲಿ ನಿನಗಿನ್ನ ಕೆಲಸ ಇಲ್ಲ ಕೊಳಲಿಗೆ ಅಂತ ಬಿಸಾಟಿದೆಯಾ? ರಣದ ಕುರುಜಾಂಗಣದಿ ಹಳಚಲು ಇಬ್ಬಣದ ದಿಬ್ಬಣದಲ್ಲಿ ಸಾವ ಬಾಸಿಂಗವನ್ನು ಬಿಗಿದಿರೆ ಎಳೆಮುದಿಯ ಸೇನಾವಳಿ ಸಮರ ಶಂಖದ ಬದಲು ಪಿಳ್ಳಂಗೋವಿ ನೀ ನುಡಿಸಿದ್ದರೆ ಹೆಂಗರುಳ ಮೂಕಾರ್ಥ ಶೋಕದಿ ಇಂಗುತ್ತಿತ್ತೇ ಈ ಧರೆ. ಅಥವಾ ಇದು ಕಾರಣ ಇರಬೇಕು. ಎಲ್ಲರೂ ಸಾವಿನ ಬಾಸಿಂಗ ಕಟ್ಟಿಕೊಂಡಿದ್ದಾರೆ. ತುಂಬ ಅತ್ಯದ್ಭುತವಾದ ರೂಪಕ. ಈ ರೀತಿ ವಿರೋಧಾಲಂಕಾರವನ್ನು ಸೇರುವಂತೆ ರೂಪಕ ಮಾಡೋದು ಬಹಳ ಒಳ್ಳೆಯ ಕಾವ್ಯ ಕೌಶಲ. ಮದುವೆಗಾಗಿ ಕಟ್ಟಿಕೊಳ್ಳುವಂಥದ್ದು ಬಾಸಿಗ ಅಥವಾ ಬಾಸಿಂಗ. ಕರಾವಳಿ ಕಡೆಗೆ ಬಾಸಿಗ ಅಂತಾರೆ, ಇತ್ತ ಕಡೆಗೆ ಬಾಸಿಂಗ ಅಂತಾರೆ. ಯಾವುದೇ ಇರಲಿ, ಆ ಬಾಸಿಂಗ ಅಥವಾ ಬಾಸಿಗ ಸೃಷ್ಟಿಗಾಗಿ ನಡೆಸುವ ಪೀಠಿಕೆ. ಆದರೆ ಇದು ಸಾವಿಗಾಗಿ ನಡೆಸ್ತಕ್ಕಂಥದ್ದು ಇಲ್ಲಿ ಯುದ್ಧ. ಹಾಗೆ ಎಳೆಮುದಿಯ ಸೇನಾವಳಿ, 16 ವರ್ಷದ ಅಭಿಮನ್ಯುವಿನಿಂದ 120 ವರ್ಷದ ಭೀಷ್ಮನವರೆಗೆ 6 ತಲೆಮಾರಿನ ಜನ ಎಲ್ಲ ಸೇರಿದ್ದಾರೆ. ಸಮರಶಂಕದ ಬದಲು, ಪಾಂಚಜನ್ಯದ ಬದಲು ನೀನು ಕೊಳಲು ಊದಿದ್ದರೆ ಈ ಭೂಮಿಗೆ ಭಾರದ ಶೋಕ ಕರಗ್ತಾ ಇತ್ತಾ? ಇಲ್ಲ. ನೀನು ಗೋಕುಲದಲ್ಲಿ ಕೊಳಲೇ ಊದಬೇಕು, ಕುರುಕ್ಷೇತ್ರದಲ್ಲಿ ಶಂಖವನ್ನೇ ಊದಬೇಕು. ಅಲ್ಲಿ ನೀನು ಒಂದು ತೋತ್ರ, ದನಗಳನ್ನು ಸಾಗಿಸ್ತಕ್ಕಂಥ ಒಂದು ದಂಡ ಹಿಡಿದರೆ ಸಾಕು, ಅಥವಾ ವೇತ್ರ. ಇಲ್ಲಿ ನೀನು ಚಕ್ರವನ್ನೇ ಹಿಡಿಯಬೇಕು, ಆಯುಧ ಮುಟ್ಟೊಲ್ಲ ಅಂದವನು ಚಕ್ರ ಹಿಡಿಯಬೇಕು. ಅದಕ್ಕಾಗಿ ಮಾಡಿದೆಯಾ? ಧರ್ಮಧೇನುವ ಯುಗ ಯುಗದಿ ಮೇಲೆತ್ತಿ ಕಾಯುವ ಕೇಶವ, ವ್ರಜದಿ ಹಸುಗಳು ನೆಕ್ಕುತ್ತಿವೆ ನೀ ಬಿಟ್ಟು ಬಂದಿಹ ವೇಣುವ. ವೇಣು ವಿಸರ್ಜನೆ ಮಾಡಿದ ಮೇಲೆ ಕೃಷ್ಣ ಮತ್ತೆ ಹಿಡಿಯಲೇ ಇಲ್ಲ.
ಪೂತಿನ ಅವರ ಕಲ್ಪನೆಯಂತೆ ಅವನೊಂದು ಮರದ ಹೊಳ್ಳಿನಲ್ಲಿ, ಮರದ ಪೊಟರೆಯಲ್ಲಿ ಇಟ್ಟು ಬಂದ. ಅದನ್ನು ಎಂದೋ ಮತ್ತೆ ಕಲಿಯುಗದಲ್ಲಿ ಒಬ್ಬ ಗೊಲ್ಲ ಹಿಡಿದು ನುಡಿಸೋಕ್ಕೆ ಶುರು ಮಾಡ್ದ. ಆ ರಾತ್ರಿ ಕವಿಯ ನಿದ್ದೆ ಕೆಡಿಸಿತು ಅಥವಾ ಪ್ರಬೋಧ ಮಾಡಿತು, ಗೋಕುಲ ನಿರ್ಗಮನ ಬಂದಿತು. ಹಾಗೆ ಬಿಟ್ಟು ಹೋದ ಕೊಳಲನ್ನು ಧರ್ಮದೇನುಗಳು ನೆಕ್ತಾ ಇವೆಯಾ ಅಂತ. ನಮಗೆ ಗೊತ್ತಿದೆ ವೃಷಭವನ್ನು ಧರ್ಮಸ್ವರೂಪಿ ಅಂತ ನೋಡ್ತೀವಿ ಅಂತ. ಹಾಗೆ ಧರ್ಮಧೇನುವನ್ನು ಕಾಪಾಡುವ ನೀನು ಬಿಟ್ಟ ಕೊಳಲನ್ನು ಆ ಗೋವುಗಳು ನೆಕ್ತಾ ಇವೆಯಾ? ಹೊಳ್ಳೆಯಲ್ಲಿ ಉಸಿರೂದಿ ಗೊರಸಲಿ ರಂಧ್ರವನ್ನು ತಡಕಾಡಿವೆ. ತುಂಬ ಹೃದಯಸ್ಪರ್ಶಿಯಾದ ಸಾಲಿದೆ. ಅದರ ರಂಧ್ರಗಳಲ್ಲಿ ಊದಿ ಗೊರಸಲ್ಲಿ ರಂಧ್ರಗಳನ್ನು ಮುಚ್ಚಿ ಆ ನಾದ ತರಬೇಕು ಅಂತ ನೋಡ್ತಾ ಇವೆ. ನಾದ ಹೊಮ್ಮದ ಭಾವಭಾರದಿ ಕಣ್ಣ ನೀರನ್ನು ಸುರಿಸಿವೆ. ಕೃಷ್ಣ ಶಬ್ದದ ತದ್ಭವಗಳಲ್ಲಿ ಒಂದು ಕಣ್ಣ ನೀರನ್ನು ಸುರಿಸಿವೆ, ಕಣ್ಣಿನ ನೀರನ್ನೂ ಸುರಿಸಿವೆ. ಕೃಷ್ಣ ಕೇಳಲಾರೆಯ ಅನ್ನುವಂಥದ್ದು ಯಮುನಾ ನದಿ ತೀರದಲ್ಲಿ ನಡೆಯಬೇಕಾದ ಹಾಡು. ಯಮುನಾ ಕಲ್ಯಾಣಿ ರಾಗ, ತ್ರಿಪುಟ ತಾಳ. ಮರೆತೆಯ ಮಾಧವನೇ ಮುರಳಿಯ ಮಧುರ ಮಂಜುಲವಾದನ ಮಾಧವನೆ ಮುರಳಿಯ ಮಧುರ ಮಂಜುಲ ವಾದನ ಮರೆತೆಯ ಮಾಧವನೆ ಮುರಳಿಯ ಮಧುರ ಮಂಜುಲ ವಾದನ ಜಂಗಮ ಸ್ಥಾವರವ ಸಂಮೋಹಿಸಿದಲೀಲ ಸಾಧನ ಜಂಗಮ ಸ್ಥಾವರವ ಸಂಮೋಹಿಸಿದ ಲೀಲಾ ಸಾಧನ ಮರೆತೆಯ ಮಾಧವನೇ ಮುರಳಿಯ ಮಧುರ ಮಂಜುಲ ವಾದನ ಗೊಲ್ಲರಲ್ಲದ ಜನರ ಹೃದಯಕ್ಕೆ ಸಲ್ಲದಿದು ಎಂದೆನಿಸಿತೆ ಗೊಲ್ಲರಲ್ಲದ ಜನರ ಹೃದಯಕ್ಕೆ ಸಲ್ಲದಿದು ಎಂದೆನಿಸಿತೆ ಹೊರಗಿ ನುಡಿಸಲು ಗೋಕುಲದ ತರುತ್ತುರುಗಳೇ ಬೇಕೆನಿಸಿತೆ ಹೊರಗಿ ನುಡಿಸಲು ಗೋಕುಲದ ತರುತುರುಗಳೇ ಬೇಕೆನಿಸಿತೆ ದ್ವೇಷಮತ್ಸರ ಲೋಭಗಳ ಸಂಕ್ಷೋಭದಲ್ಲಿ ಮಾನು
ದಶಮತ್ಸರ ಲೋಭಗಳ ಸಂಕ್ಷೋಭದಲ್ಲಿ ಮಾನುಷವನು ಹೊಸಕಿ ಮಸದಾರ್ಭಟಿಸುತ್ತೀಗ ತಾಮಸದಿ ಕಾಣೆಯ ಶ್ರುತಿಯನು ಹೊಸಕಿ ಮಸದಾರ್ಭಟಿಸುತ್ತೀಗ ತಾಮಸದಿ ಕಾಣೆಯ ಶ್ರುತಿಯನು ಮರೆತೆಯ ಮಾಧವನೇ ಗೋಪಿಯರತ್ತುತ್ತಿರೆ ಮೈ ಶುದ್ಧಗೊಳ್ಳುತ್ತಿತ್ತ ನದಿ ಮುಗ್ಧ ಗೋಪಿಯರತ್ತುತ್ತಿರೆ ಮೈ ಶುದ್ಧಗೊಳ್ಳುತ್ತಿತ್ತ ನದಿ ಮತ್ತೆ ಕೇಳದೆ ಕೈ ಬಳೆಯದ ನೀ ಮತ್ತೆ ಕೇಳದೆ ಕೈ ಬಳೆಯದ ನೀ ಬತ್ತಿ ಯಮುನೆ ನಿಧಾನದಿ ಮತ್ತೆ ಕೇಳದೆ ಕೈ ಬಳೆಯದ ನೀ ಬತ್ತಿ ಯಮುನೆ ನಿಧಾನದಿ ಕತ್ತಿ ಕಟಿಯಲಿ ಕಟ್ಟಿ ಮೀಯುವ ಕಪ್ಪಿಗರ ಆಟೋಪಗೆ ಕತ್ತಿ ಕಟಿಯಲಿ ಕಟ್ಟಿ ಮೀಯುವ ಕಪ್ಪಿಗರ ಆಟೋಪಗೆ ಕಲಕಿ ಕಲುಷಿತಳಾಗುತ್ತಿರುವುದ ನೋಡಿ ಸರಿದೆಯ ಮೌನಕ್ಕೆ ಕಲಕಿ ಕಲುಷಿತಳಾಗುತ್ತಿರುವುದ ನೋಡಿ ಸರಿದೆಯ ಮೌನಕ್ಕೆ ಮರೆತೆಯ ಮಾಧವನೇ ರಣದ ಕುರುಜಾಂಗಣದಿ ಹಳಚಲು ಇಬ್ಬಣದ ದಿಬ್ಬಣದಲ್ಲಿ ಸಾವಬಾಸಿಂಗವನು ಬಿಗಿರಿರೆ ಎಳೆ ಮುದಿಯ ಸೇನಾವಳಿ ರಣದ ಕುರುಜಾಂಗಣದಿ ಹಳಚಲು ಇಬ್ಬಣದ ದಿಬ್ಬಣದಲ್ಲಿ ಸಾವಬಾಸಿಂಗವನು ಬಿಗಿದಿರೆ ಎಳೆ ಮುದಿಯ ಸೇನಾವಳಿ ಸಮರ ಶಂಖದ ಬದಲು ಸಮರ ಶಂಖದ ಬದಲು ನುಡಿಸುತ್ತಲಿದ್ದರೆ ಸಮರ ಶಂಖದ ಬದಲು ಪಿಳ್ಳಂಗೋವಿ ನೀ ನುಡಿಸಿದ್ದರೆ ಸಮರ ಶಂಖದ ಬದಲು ಪಿಳ್ಳಂಗೋವಿ ನೀ ನುಡಿಸಿದ್ದರೆ ಹೆಂಗರುಳ ಮೂಕಾರ್ತ ಶೋಕದಿ ಇಂಗುತ್ತಿತ್ತೆ ಈಧರೆ ಹೆಂಗರುಳ
ಮೂಕಾರ್ಥ ಶೋಕದಿ ಇಂಗುತ್ತಿತ್ತೆ ಈಧರೆ ಮರೆತೆಯ ಮಾಧವನೇ. ಧರ್ಮಧೇನುವ ಯುಗ ಯುಗದಿ ಮೇಲೆತ್ತಿ ಕಾಯುವ ಕೇಶವ. ಧರ್ಮಧೇನುವ ಯುಗ ಯುಗದಿ ಮೇಲೆತ್ತಿ ಕಾಯುವ ಕೇಶವ. ವ್ರಜದಿ ಹಸುಗಳು ನೆಕ್ಕುತ್ತಿವೆ ನೀ ಬಿಟ್ಟು ಬಂದಿಗ ವೇಣುವ. ವ್ರಜದಿಗಸುಗಳು ನೆಕ್ಕುತ್ತಿವೆ 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 ನೀ ಬಿಟ್ಟು ಬಂದಿಗ ವೇಣುವ. ಕೊಳ್ಳೆಯಲಿ ಉಸಿರೂದಿ ಕೊರಸಲಿ ರಂಧ್ರವನು ತಡಕಾಡಿವೆ. ಕೊಳ್ಳೆಯಲಿ ಉಸಿರೂದಿ ಗೊರಸಲಿ ರಂಧ್ರವನು ತಡಕಾಡಿವೆ ತಡಕಾಡಿವೆ ತಡಕಾಡಿವೆ. ನಾದಹಮ್ಮದ ಭಾವಭಾರದಿ ನಾದಹಮ್ಮದ ಭಾವಭಾರದಿ ಕಣ್ಣ ನೀರನು ಸುರಿಸಿವೆ. ನಾದಹಮ್ಮದ ಭಾವಭಾರದಿ ಕಣ್ಣ ನೀರನು ಸುರಿಸಿವೆ. ಮರೆತೆಯ ಮಾಧವನೆ ಮುರಳಿಯ ಮಧುರ ಮಂಜುಲ ವಾದನ. ಜಂಗಮ ಸ್ಥಾವರವ ಸಮ್ಮೋಗಿಸಿದ ಲೀಲಾ ಸಾಧನ. ಮರೆತೆಯ 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 ಮಾಧವನೇ. ಇನ್ನು ನಾವು ಮತ್ತೊಬ್ಬ ದಕ್ಷಿಣ ಕನ್ನಡದ ಪಂಡಿತ ಕವಿಯ ಕಡೆಗೆ ತಿರುಗೋಣ. ಅನೇಕ ಜನರ ಅಪೇಕ್ಷೆಯ ಮೇರೆಗೆ ಕಳೆದ ಆವರ್ತದಲ್ಲಿ 2 ದಿವಸಗಳ ಕಾರ್ಯಕ್ರಮದಲ್ಲಿ ಹಾಡಿದಂಥ ಆ ಒಂದು ಹಾಡು ನೌಕೆಯಲ್ಲೆನ್ನ ಕುಳ್ಳಿರಿಸು ಸೇಡಿಯಾಪು ಕೃಷ್ಣ ಭಟ್ರದು. ಮೊದಲ ಬಾರಿಗೆ ಅವರ ಜನ್ಮ ಶತಾಬ್ದ್ಯೋತ್ಸವದಲ್ಲಿ ಕೆದಿಲಾಯರು ಉತ್ತರ ಕನ್ನಡದಲ್ಲಿ ಕುಮಟಾದಲ್ಲಿ ಹಾಡಿದಾಗ ನಾನು ಕೇಳಿ ಬಿಕ್ಕಿ ಬಿಕ್ಕಿ ಹತ್ತಿದ್ದೆ. ಅಷ್ಟು ಹೃದಯ ಸ್ಪರ್ಶಿಯಾದದ್ದು ಈ ಹಾಡು. ಇದಕ್ಕೆ ಅನೇಕ ಬಗೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಸಂಸ್ಕಾರಕ್ಕೆ ನಮ್ಮ ಆ ಹೊತ್ತಿನ ಮನಸ್ಥಿತಿಗೆ ತಕ್ಕಂತೆ ಮಾಡಿಕೊಳ್ಳಬಹುದು. ವಾಚ್ಯಾರ್ಥ ಸ್ಪಷ್ಟವಾಗಿದೆ, ವ್ಯಂಗ್ಯಾರ್ಥಗಳು ಅನೇಕ ಆ ಹೊತ್ತಿಗೆ ನಮ್ಮ ಚಿತ್ತ ಭಿತ್ತಿಯಲ್ಲಿ ಹೊಳೆಯಬಹುದಾದದ್ದು. ವಾಚ್ಯಾರ್ಥ ಸ್ಪಷ್ಟತೆ ಇರಲೇಬೇಕು. ಆ ಪರಂಪರೆಗೆ ಸೇರಿದಂಥವರು ಸೇಡಿಯಾಪು ಕೃಷ್ಣ ಭಟ್ರು. ವಾಚ್ಯಾರ್ಥ ಸ್ಪಷ್ಟತೆ ಇರದೆ ನಿಮ್ಮ ಕಲ್ಪನೆಗೆ ನೀವು ನೋಡಿಕೊಳ್ಳಿ ಅಂತನ್ನುವಂಥದ್ದು ಕವಿಯ ಕೆಲಸ ಅಲ್ಲ, ಅದು ಪಲಾಯನವಾದಿ ಮಾಡ್ತಕ್ಕಂಥ ಕೆಲಸ. ಕವಿ ಪಲಾಯನ ಮಾಡುವುದಿಲ್ಲ, ಅವನು ಸಾಹಿತ್ಯವನ್ನು ಉಪಲಾಲನ ಮಾಡ್ತಾನೆ. ಸೇಡಿಯಾಪು ಅವರು ಆಗರ್ಭ ರೋಗಿಷ್ಠರು. ಹುಟ್ಟಿದ್ದೇ ಕಷ್ಟದಲ್ಲಿ, ರೋಗದಲ್ಲಿ, ನರಳಾಟದಲ್ಲಿ. ಮತ್ತೆ ಮತ್ತೆ ಅವರು ತಮ್ಮ ಪತ್ರಗಳಲ್ಲಿ ಶಿಷ್ಯ ರಾಮಚಂದ್ರ ಅವರಿಗೆ ಬರ್ಕೋತಾರೆ, ನಾನು ನನ್ನ ಬಾಲ್ಯದ ಜೀವದ ಗೆಳೆಯನ ಜೊತೆಗೆ ಇದ್ದೆ ಅಂತ, ಅಂದರೆ ಹಾಸಿಗೆ ಹಿಡಿದಿದ್ದೆ ಅಂತ ಮತ್ತೆ ಮತ್ತೆ ಬರೀತಾರೆ. ಅವರು ಹಾಗೆ ನಿದ್ರೆ ಮಾಡೋಕ್ಕಾಗದೆ, ಎದ್ದು ಕೂತ್ಕೊಳ್ಳೋಕ್ಕಾಗದೆ ಹೊರಳಾಡ್ತಾ ಇದ್ದಾಗಲೇ
ಕವಿತೆ, ಶಾಸ್ತ್ರಚಿಂತನೆ ಇವುಗಳನ್ನು ಮಾಡಿ ಅದನ್ನು ಹೇಗೋ ಕಷ್ಟಪಟ್ಟುಕೊಂಡು ಆರೋಗ್ಯ ಕುದುರದ ಮೇಲೆ ಬರೀತಾ ಇದ್ದರು. ಅವರಿಗೆ ನಾನಾ ವಿಧವಾದ ಯಾತನೆ ಇದ್ದಿದ್ದರ ಜೊತೆಗೆ ಬಡತನ, ಅದಕ್ಕೆ ಮಿಗಿಲಾಗಿ ಸಾಧನ ಸಂಪನ್ಮೂಲಗಳ ಕೊರತೆ, ಒಂದು ಲೈಬ್ರರಿ ಇಲ್ಲ, ಸಹೃದಯರ ಗೋಷ್ಠಿ ನಿರಂತರವಾಗಿ ಇಲ್ಲ, ಕಟ್ಟ ಕಡೆಗೆ ಕಣ್ಣೂ ಇಲ್ಲ. 15 ವರ್ಷಗಳಿಗೂ ಮೇಲ್ಪಟ್ಟು ಅಂಧ ಜೀವನವನ್ನು ನಡೆಸಿದರು. ಹೊರಗಣ್ಣು ಇಲ್ಲವಾಗಿ ಒಳಗಣ್ಣೇ ಎಲ್ಲವಾಗಿ ಅವರು ಬದುಕಿದರು. ಹಾಗಿದ್ದರೂ ಅವರು ನಿರಾಶಾವಾದಿಗಳಾಗಲಿಲ್ಲ. ಸಂಸಾರ ಸಾಗರ ಅಂತಾರೆ, ನದಿಯ ಹೋಲಿಕೆ ಕೊಟ್ಟರೆ ಮತ್ತು ಚೆನ್ನಾಗಿರುತ್ತದೆ, ಬೇಕಾದ್ರೆ ಸಾಗರವನ್ನೇ ಇಟ್ಟುಕೊಳ್ಳಿ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಅದು ಒಂದು ದುರ್ಗಮ ಜಲಪ್ರದೇಶ. ಅಲ್ಲಿ ನಾವು ವ್ಯವಹಾರದ ವ್ಯವಸ್ಥೆಯಲ್ಲಿ ಒದ್ದಾಡುವುದೇ ಈಜು. ಈಜು ನೇರವಾಗಿ ನೀರಿನ ಸಂಪರ್ಕ, ರಟ್ಟೆ ತೋಳಿನ ಮೇಲೆ, ಕಾಲಿನ ಬಲದ ಮೇಲೆ ಇರತಕ್ಕಂಥದ್ದು. ನಾವು ಈ ಜಗತ್ತು, ಈ ಸಂಸಾರ ಅನ್ನುವ ನೀರನ್ನು ಬಾಯಿಗೆ ತುಂಬಿಕೊಳ್ತೀವಿ, ಅದನ್ನು ಅದಕ್ಕೆ ಉಗಿತೀವಿ. ನೀರಿನಲ್ಲಿ ಈಜು ಬಿದ್ದವರು ಮತ್ತೆ ನೀರನ್ನು ಬಾಯಿಗೆ ತುಂಬಿಕೊಂಡು ಉಗೀತಾ ತಳ್ಳಿಕೊಳ್ತಾ ಹೋಗ್ತಾ ಇರಬೇಕು. ಅದನ್ನು ತಳ್ಳಬೇಕು, ಅದರಿಂದಲೇ ಮುಂದುವರಿಯಬೇಕು. ನಿರಂತರ ನೀರಿನೊಡನೆ ಹೋರಾಟ ಅದು ನಡೆಯುವಂಥದ್ದು ಈಜು ಅಂತ. ಆದರೆ ಕಲಾ ಜೀವನಕ್ಕೆ ಬಂದಾಗ ಅದು ಒಂದು ನೌಕೆ. ನೀರಿನ ಸ್ಪರ್ಶ ಇಲ್ಲ, ಆದರೆ ನೀರಿನ ಸಂತೋಷ ಎಲ್ಲ ನಮಗಿರುತ್ತೆ. ನೀರಲ್ಲಿ ಬಿದ್ದಿಲ್ಲ, ಮೈ ಒದ್ದೆ ಆಗಿಲ್ಲ, ಆದರೂ ನೀರಿನ ಮೂಲಕವೇ ನೀರಿನಲ್ಲಿ ವಿಹಾರ ಮಾಡ್ತಾ ಇದ್ದೀವಿ. ಸಂಸಾರದಲ್ಲಿದ್ದಾಗ, ವಾಸ್ತವದ ವ್ಯವಹಾರ ಪ್ರಪಂಚದಲ್ಲಿದ್ದಾಗ ಒಂದು ಮೀನು ಕಾಲು ಬಳಿ ಸುಳಿದ್ರೂ ಕೂಡ ಅದು ಏನು ಹಾವೋ, ನೀರು ಹಾವೋ, ಮೊಸಳೆಯೋ ಅಂತ ಹೆದರಿಕೆ. ಆದರೆ ನೌಕೆಯಲ್ಲಿ ಕುಳಿತಾಗ ತಿಮಿಂಗಲಗಳು ಬಂದರೂ ಕೂಡ ನೋಡ್ತಾ ಸಂತೋಷ ಪಡ್ತೀವಿ. ದಡದಲ್ಲಿರುವುದು ಮೋಕ್ಷದ ಲಕ್ಷಣ. ದಡದಲ್ಲಿದ್ದವರಿಗೆ ನೀರಿನ ಸೊಗಸೂ ಇಲ್ಲ, ನೌಕೆ ವಿಹಾರವೂ ಇಲ್ಲ, ಸುಮ್ಮನೆ ಮರಳು, ಕಪ್ಪೆ ಚಿಪ್ಪು ಅಷ್ಟೇ ಅವರ ಕೈಗೆ. ಈ ಅಧ್ಯಾತ್ಮದ ಆನಂದ ಅಂತಿದ್ದರೆ ಅದು ದಡದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು, ಮಡಿ ಹಿಡಿದು ಮೂಲೆಯಲ್ಲಿ ಕೆಂಪು ಸೀರೆ ಬಿಟ್ಟು ಕೂತ್ಕೊಳ್ಳುವಂತೆ. ಆದರೆ ನೀರಿನಲ್ಲಿ ಇದ್ದು ನೀರಿನಲ್ಲಿ ಇಲ್ಲದಂತೆ ಇರುವಂಥದ್ದು ಕಲಾ ವ್ಯಾಪಾರ. ಅವರು ಅದನ್ನೇ ಹೇಳ್ತಾರೆ, ನನಗೆ ಬಳಲಿಕೆ ಆಗಿದೆ ಲೋಕ ವ್ಯವಹಾರ, ನಾನು ನಿನ್ನ ವಿಹಾರ ನೌಕೆಯಲ್ಲಿ ಕುಳಿತುಕೊಳ್ಬೇಕು. ಮತ್ತೆ ನೋಡಿ, ಆ ವಿಹಾರ ನೌಕೆ ಅನ್ನುವ ಶಬ್ದವು ಸ್ವಾರಸ್ಯಕಾರಿ. ನೌಕೆಗಳು ಅನೇಕ ವಿಧವಾಗಿ, ಕಾರ್ಗೋ ಶಿಪ್ ಅಂತಿರುತ್ತೆ, ಅದು ಬರೀ ಸಾಮಾನು ಸಾಗಿಸೋಕ್ಕೆ, ಅಲ್ಲಿ ಹೆಗ್ಗಣಗಳ ಸಹವಾಸ ನಡೆಯುತ್ತಷ್ಟೇ, ಇನ್ಯಾವ ಕವಿಗಣಗಳ ಸಹವಾಸ ಇಲ್ಲ. ವಿಹಾರ ನೌಕೆಯಲ್ಲಿ ಆತ್ಮೀಯರು, ಆಪ್ತೇಷ್ಟರು, ರಸಿಕರು ಎಲ್ಲ ಇರ್ತಾರೆ. ಇಲ್ಲಿಗೆ ಹೋಗಬೇಕು, ಇದೇ ದಾರಿಯಲ್ಲಿ ಹೋಗಬೇಕು ಅಂತಿಲ್ಲ. ಇಂತೆಸಗಬೇಕೆಂಬ ಹಠದ ಬಂಧನವಿಲ್ಲ, ಪಂಥವಿದು ಕಡಿದೆಂಬ ಚಿಂತೆ ಇಲ್ಲ ಅಂತ ಡಿ.ವಿ. ಜಿಯವರು ಹೇಳ್ತಾರೆ ಅವರ ದಾರಿಗನ ಹಾಡಿನಲ್ಲಿ. ಆ ಹಾಡನ್ನು ಹಾಡಿಸಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ. ಆ ದಾರಿಗನ ಹಾಡು ತುಂಬ ಸೊಗಸಾದದ್ದು ಡಿ.ವಿ. ಜಿಯವ್ರದ್ದು, ಅದನ್ನು ಕೇಳೋಣ. ಒಟ್ಟಿನಲ್ಲಿ ಇದು ಅದು ಅನ್ನುವ ನಿಶ್ಚಯಾತ್ಮಕತೆ ಇಲ್ಲದ ಸ್ವಾತಂತ್ರ್ಯ ಉಂಟು ವಿಹಾರದಲ್ಲಿ. ಹಾಗಾಗಿ ಆ ವಿಹಾರ ನೌಕೆಯಲ್ಲಿ ಕೂಡಿಸು, ಬೆಳಗಿಂದ ಈಜಿ ಬೆನ್ನು ಹುರಿ ಕೈಕಾಲು ಕುಸಿಯಿತು ಅಂತ ಹೇಳ್ತಾರೆ. ಹೊತ್ತು ನೆತ್ತಿಯ ದಾಟಿ ಕೆಳಕೆಳಗೆ ಹೋಗುತ್ತಿದೆ, ಸುತ್ತಲೂ ಎತ್ತಲು ಮೊದಲೆಲ್ಲ ಶುಭ್ರತೆ ಕಾಣದಾಗುತ್ತಿದೆ. ಚಿಕ್ಕ ವಯಸ್ಸಿನಲ್ಲಿ ನಮಗೆ ಜಗತ್ತೆಲ್ಲ ಚೆನ್ನಾಗಿರುತ್ತೆ. ಒಂದು ಪಪ್ಪರ್ಮೆಂಟು ಚಾಕ್ಲೇಟ್ಗೆ ಪರಮಾನಂದ ಪಡ್ತೀವಿ. ಒಂದು ಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಇಂದ್ರಲೋಕವನ್ನು ಕಂಡಂತೆ ಆಗುತ್ತದೆ. ಆ ನಿರ್ಮಲತೆ, ಆ ಶುಭ್ರತೆ ಬೆಳೀತಾ ಇದ್ದಂತೆ ಇಷ್ಟಿದ್ದರೆ ಮತ್ತಷ್ಟು ಬೇಕೆಂಬ ಆಸೆ ಅಂತ ವ್ಯಕ್ತಿಗಳ ಸಂಬಂಧಗಳಲ್ಲಿ ಇಲ್ಲದ ಗೋಜಲು ಮಾಡ್ಕೊಂಡು ಬಿಡ್ತೀವಿ. ನೀರು ಬಗ್ಗಡವಾಗ್ತಾ ಬರ್ತಾ ಇದೆ, ಹಾಗಾಗ್ತಾ ಇದೆ. ಎತ್ತಿ ಮೊಗೆದು ಚೆಲ್ಲುತ್ತ ತೆಗಲೆ ಬತ್ತುತ್ತಿದೆ ಅಮ್ಮ, ಎತ್ತಿ ಹಿಡಿದು ಬಳಲಿದ ಕೊರಳು ಸೋಲುತ್ತಿದೆ ಉಸಿರನು, ನನಸು ಕನಸುತ್ತಿದೆ, ನನಸೆಲ್ಲ ಕನಸಾಗ್ತಾ ಇದೆ, ಆದರೂ ಮನಸ್ಸು ನೆಗೆಯುತ್ತಿದೆ, ನೀರಿನ ಚೆಲುವ ನೆನೆಸುತ್ತಿದೆ. ನೀರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ, ಆದರೆ ನೀರಲ್ಲಿ ಈಜೋದಕ್ಕೆ ಶಕ್ತಿ ಇಲ್ಲ. ಈ ಸಂದರ್ಭದಲ್ಲಿ ಕಲಾಸ್ವಾದನೆಯ, ಕಾವ್ಯಾರಾಧನೆಯ ಅವಕಾಶವನ್ನು ಕೊಡಮ್ಮ ಅಂತ ಕೇಳಿಕೊಳ್ತಾರೆ. ಪ್ರತಿ ಪಂಕ್ತಿಗೂ ಈ ಧ್ವನಿಪೂರ್ಣವಾದ ಅರ್ಥವನ್ನು ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ. ಬೆಳಗಿನಿಂದ ಸಂಜೆಯವರೆಗೂ ಅದು ಬರುತ್ತದೆ. ಮತ್ತು ಅವರಿಗಿದ್ದ ಇನ್ನೊಂದು ಕಷ್ಟ ಏನೆಂದರೆ, ಕಾವ್ಯ ಸ್ವಾರಸ್ಯದ ತುದಿಯನ್ನು ಮುಟ್ಟಬೇಕು ಅಂತ, ಒಂದು ಮಹಾಕಾವ್ಯ ಬರೀಬೇಕು ಅಂತಿತ್ತು ಅವರಿಗೆ. ಅದು ನಡೆಯಲಿಲ್ಲ. ಒಮ್ಮೆ ಅವರು ದೊಡ್ಡ ವಿದ್ವದ್ರಸಿಕರಾದಂತಹ ಮಠಪಾಡಿ ರಾಜಗೋಪಾಲಾಚಾರ್ಯರ ಜೊತೆಗೆ ಮಾತಾಡ್ತಾ ಇದ್ದಾಗ ರಾಜಗೋಪಾಲಾಚಾರ್ಯರು, ನಿಮ್ಮ ಬಯಕೆ ಏನು ಅಂದರೆ, ಒಂದು ಮಹಾಕಾವ್ಯ ಅದು ಆಗೋದು ಕಷ್ಟ, ಮತ್ತೊಂದು ಮಹಾಭಾಷ್ಯ ಆಂತವಾಗಿ ಓದಬೇಕಾಗಿತ್ತು, ಪಾತಂಜಲ ಮಹಾಭಾಷ್ಯ, ಇದೆರಡೇ ನನಗಿದ್ದಂಥ ಕೋರಿಕೆ ಅಂತಂದ್ರಂತೆ. ಇನ್ನೊಂದು ಸೈಟ್ ತೆಕ್ಕೋಬೇಕು, ಒಂದು ದೊಡ್ಡ ಬಿಲ್ಡಿಂಗ್ ಮಾಡ್ಕೊಳ್ಬೇಕು, ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು, ಈ ಥರದ್ದು ಯಾವುದೂ ಅವರಿಗೆ ಬರಲೇ ಇಲ್ಲ. ಅವರು ಮಠಪಾಡಿ ರಾಜಗೋಪಾಲಾಚಾರ್ಯರು ಬರೀತಾರೆ, ದೊಡ್ಡವರ ಬಯಕೆಗಳು ಇಂಥದ್ದೇ ತಾನೇ ಇರುವಂಥದ್ದು ಅಂತ. ಇಲ್ಲಿಗೆ ಬರುವ ಮುನ್ನ ಮಹಾವಿದ್ವಾಂಸರು, ಮಹಾವ್ಯಕ್ತಿಯೂ ಆದಂಥ ಪೂಜ್ಯ ಗುರುಗಳು ರಂಗನಾಥ ಶರ್ಮರನ್ನು ದರ್ಶನ ಮಾಡಿ ಬಂದೆ. ಆಗ ಅವರಿಗೆ ಏನಾದರೂ ಆಗಬೇಕಾಗಿದೆಯಾ, ಸೇವೆ ಏನಾದರೂ ಬರ್ಕೊಳ್ಳೋದಿದೆಯಾ, ಮತ್ತೊಂದಿದೆಯಾ ಅಂದರೆ, ಇಲ್ಲ, ಮಾಡಬೇಕು ಅಂತ ಅಂದುಕೊಂಡಿದ್ದು ಎಷ್ಟೋ ಮಾಡೋದಕ್ಕಾಗಲಿಲ್ಲ, ಆ ಬಗ್ಗೆ ವ್ಯಥೆ ಇಲ್ಲ, ಈ ಬದುಕಿನ ಕಥೆಯನ್ನು ಸಾಗಿಸಬೇಕಾಗಿದೆ ಅಷ್ಟೇನೆ ಅಂತಂದರು.
ಹಾಗಿರುವಾಗಲೂ 96 ವರ್ಷ ತಲೆ ಗಿರಗಿರ ಸುತ್ತಾ ಇತ್ತು. ಹಾಗಿದ್ದರೂ ಕೂಡ ಒಂದು ದುಷ್ಕರವಾದ ವ್ಯಾಕರಣದ ಪ್ರಶ್ನೆ ಶೃಂಗೇರಿ ಸ್ವಾಮಿಗಳು ಮತ್ತಾರೋ ಅವರ ದೊಡ್ಡ ವಿದ್ವಾಂಸರು ಶಿಷ್ಯರು ನಮ್ಮ ರಂಗನಾಥ ಶರ್ಮರಿಗೆ ಮಹಾಬಲೇಶ್ವರ ಭಟ್ರು ಅವರಿಗೆ ಏನೋ ಒಂದು ಪ್ರಶ್ನೆ ಕೇಳಿ ಅವರೇ ಉತ್ತರ ಕೊಟ್ಟರಂತೆ. ಸ್ವಾಮಿಗಳು ಉತ್ತರ ಸರಿ ಇಲ್ಲ ಅಂತ ಇವನಿಗೆ ಹೇಳಬೇಕು ಅಂತಿದ್ದೀನಿ, ಇವನು ಬಂದಿಲ್ಲ ಇನ್ನೂ, ಆ ಉತ್ತರ ಸ್ವಾಮಿಗಳಿಗೆ ತಲುಪಬೇಕು ಅಂತಿದ್ರು. ಒಂದು ವೈದಿಕ ಶಬ್ದ ಅದು ಬೇರೆ ವಿಭಕ್ತಿನಲ್ಲಿ ಹೇಗೆ ಪರಿಣಮಿಸುತ್ತೆ, ಅದು ಹೇಗೆ ಪರಿಣಮಿಸೋದಿಲ್ಲ ಅನ್ನುವಂಥ ಒಂದು ಚರ್ಚೆ. ಮತ್ತಿನ್ಯಾರೋ ವಿದ್ವಾಂಸರು ಬಂದಿದ್ದರು, ಅವರ ಜೊತೆಗೆ ಪಂಚವಿಧವಾದಂಥ ಖ್ಯಾತಿವಾದಗಳು, ಸತ್ಖ್ಯಾತಿ, ಅಸತ್ಖ್ಯಾತಿ, ಅನ್ಯಥಾ ಖ್ಯಾತಿ, ಅನಿರ್ವಚನೀಯತಾ ಖ್ಯಾತಿ ಮೊದಲಾದಂಥ ಅವುಗಳ ಬಗ್ಗೆ, ಪ್ರತೀತಿ ಅಂದರೆ ಏನು, ಅನುಭವ ಅಂದರೆ ಏನು ಅಂತ ಈ ಥರದ್ದು, ನ್ಯಾಯಶಾಸ್ತ್ರವೇ ಅಲಂಕಾರ ಶಾಸ್ತ್ರವೇ, ಹೀಗೆ ಅಂದರೆ ವಿದ್ವಾಂಸರ ದೊಡ್ಡವರ ಬಗ್ಗೆ ಹೀಗೆ ಇರುತ್ತೆ. ಮತ್ತೊಂದು ಬೇಕು ಮಗದೊಂದು ಬೇಕು ಅಂತ ವಸ್ತುಜಾತದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಸೇಡಿಯಾಪ್ ಅವರು ಹಾಗೆ ವಿಹಾರ ನೌಕೆಯಲ್ಲಿ ಓಡಾಡಬೇಕು ಅಂತ ಬಯಸಿದರೆ ಹೊರತು ಆ ವಿಹಾರ ನೌಕೆ ಕಾಂಟ್ರಾಕ್ಟ್ ಬೇಕು ಅಂತ ಅನ್ನಲಿಲ್ಲ, ಅಲ್ಲಿ ಟಿಕೆಟ್ ಕಲೆಕ್ಟರ್ ಆಗಬೇಕು ಅಂತ ಅನ್ನಲಿಲ್ಲ. ಹೀಗೆ ಅರ್ಥಕ್ಕಿಂತ ಮಿಗಿಲಾಗಿ ಪರಮಾರ್ಥದ ಕಡೆಗೆ ಹೊರಟಂಥ ಸೇಡಿಯಾಪು ಭಟ್ಟರ ಈ ಗೀತ ಬೃಂದಾವನಿ ರಾಗದಲ್ಲಿ ಆದಿತಾಳದಲ್ಲಿ ಕೇಳಿ. ನಿನ್ನ ವಿಹಾರ ನೌಕೆಯಲೆನ್ನ ಕೊಳ್ಳಿರಿಸು, ಎನ್ನ ಕೊಳ್ಳಿರಿಸು ಅಮ್ಮ. ನಿನ್ನ ವಿಹಾರ ನೌಕೆಯಲೆನ್ನ ಕೊಳ್ಳಿರಿಸು, ಎನ್ನ ಕೊಳ್ಳಿರಿಸು. ಸಣ್ಣ ಬೆಳಗಿನ ಬೆನ್ನು ಹುರಿ ಕೈ ಕಾಲು ಕುಸಿಯಿತು, ಸಣ್ಣ ಬೆಳಗಿಂದಿ ಬೆನ್ನು ಹುರಿ ಕೈ ಕಾಲು ಕುಸಿಯಿತು ಅಮ್ಮ. ನಿನ್ನ ವಿಹಾರ ನೌಕೆಯಲೆನ್ನ ಕೊಳ್ಳಿರಿಸು, ಎನ್ನ ಕೊಳ್ಳಿರಿಸು. ಹೊತ್ತು ನೆತ್ತಿಯ ದಾಟಿ ಕೆಳಗೆ ಕೆಳಗೆ ಹೋಗುತ್ತಿದೆ, ಹೊತ್ತು ನೆತ್ತಿಯ ದಾಟಿ ಕೆಳಗೆ ಕೆಳಗೆ ಹೋಗುತ್ತಿದೆ. ಸುತ್ತಲೂ ಎತ್ತಲೂ ಮೊದಲಿದ್ದ ಶುಭ್ರತೆ ಕಾಣದಾಗುತ್ತಿದೆ, ಸುತ್ತಲೂ ಎತ್ತಲೂ ಮೊದಲಿದ್ದ ಶುಭ್ರತೆ ಕಾಣದಾಗುತ್ತಿದೆ. ತಲೆಯನು ಎತ್ತಿ ಹಿಡಿದು ಹಿಡಿದು ಬಳಲಿದ ಕೊರಳು ಸೋರುತ್ತಿದೆ, ತಲೆಯನು ಎತ್ತಿ ಹಿಡಿದು ಹಿಡಿದು ಬಳಲಿದ ಕೊರಳು ಸೋರುತ್ತಿದೆ. ಉಸಿರನು ಎತ್ತಿ ಮೊಗೆದು ಮೊಗೆದು ಚೆಲ್ಲುತ್ತ ತೆಗಲೆ ಬತ್ತುತ್ತಿದೆ. ಅಮ್ಮ ನನಸು ಕನಸುತ್ತಿದೆ, ಆದರೂ ಮನಸ್ಸು ನೆಗೆಯುತ್ತಿದೆ. ನೀರಿನ ಚಲುವ ನೆನೆಸುತ್ತಿದೆ. ಬಾಬಾ ಅಮ್ಮ ನಿನ್ನ ವಿಹಾರ ನೌಕೆಯ
ದೂರದಿಂಭೋರೆನುವ ಗಾಳಿಯ ದಾಳಿ ಕೇಳುತ್ತಿದೆ. ದೂರದಿಂಭೋರೆನುವ ಗಾಳಿಯ ದಾಳಿ ಕೇಳುತ್ತಿದೆ. ತೆರೆ ತೆರೆ ಮೀರಿ ನೊರೆಗಳ ಹಲ್ಲಕಿಸಿಯುತ ಮೇಲೆ ಹಾರುತ್ತಿದೆ. ತೆರೆ ತೆರೆ ಮೀರಿ ನೊರೆಗಳ ಹಲ್ಲಕಿಸಿಯುತ ಮೇಲೆ ಹಾರುತ್ತಿದೆ. ಕತ್ತಲೆ ಕಾಳಿಯಾಗುತ್ತ ಮಿಂಚ ಮಸೆಯುವ ಕನಸು ಕಟ್ಟುತ್ತಿದೆ. ಕತ್ತಲೆ ಕಾಳಿಯಾಗುತ್ತ ಮಿಂಚ ಮಸೆಯುತ್ತ ಕನಸು ಕಟ್ಟುತ್ತಿದೆ. ಕಾಣದ ನೀಳದಾಳದ ನೀರು ಮೈಯನ್ನು ಕೆಳಗೆ ಸೆಳೆಯುತ್ತಿದೆ. ಕಾಣದ ನೀಳದಾಳದ ನೀರು ಮೈಯನ್ನು ಕೆಳಗೆ 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 ಸೆಳೆಯುತ್ತಿದೆ. ಅಮ್ಮ ಮನಸ್ಸು ನಡುಗುತ್ತಿದೆ. ಅಮ್ಮ ಮನಸ್ಸು ನಡುಗುತ್ತಿದೆ. ಆದರೂ ಚಲುವ ಹುಡುಕುತ್ತಿದೆ. ಆದರೂ ಚಲುವ ಹುಡುಕುತ್ತಿದೆ. ಓ ಸಮಯ ಮೀರುತ್ತಿದೆ. ಓ ಸಮಯ ಮೀರುತ್ತಿದೆ. ಈಗಲೇ ಅಮ್ಮ ನಿನ್ನ ವಿಹಾರ ನೌಕೆಯಲೆನ್ನ ಕುಳ್ಳಿರಿಸು, ಎನ್ನ ಕುಳ್ಳಿರಿಸು. ಸೂರ್ಯ ಸಂಜೆಯ ಕೂಡಿ ಓ ಕುಳಿಯಾಡುತ್ತಿರುವಾಗ. ಸೂರ್ಯ ಸಂಜೆಯ ಕೂಡಿ ಓ ಕುಳಿಯಾಡುತ್ತಿರುವಾಗ. ಸೂರ್ಯ ಓ ಕುಳಿ ಆಡುತ್ತಿರುವಾಗ. ಸೂರ್ಯ ಸಂಜೆಯ ಕೂಡಿ ಓ ಕುಳಿಯಾಡುತ್ತಿರುವಾಗ. ಬಾನಲಿ 7 ಬಣ್ಣದ ತೋರಣವು ಮೇಲೇರುತ್ತಿರುವಾಗ. ಬಾನಲಿ 7 ಬಣ್ಣದ ತೋರಣವು ಮೇಲೇರುತ್ತಿರುವಾಗ. ನೋಡಲು ತಾರಕಗಳು ಓಡೋಡಿ ಬರುತ್ತಿರೆ ಚಂದ್ರ ನಗುವಾಗ. ನೋಡಲು ತಾರಕಗಳು ಓಡೋಡಿ ಬರುತ್ತಿರೆ ಚಂದ್ರ ನಗುವಾಗ. ಕಾಣುತ್ತ ಭೂರಿ ದೃಶ್ಯವ, ಕಾಣುತ್ತ ಭೂರಿ ದೃಶ್ಯವ ನಲಿದು ನಲಿದಾಂ ಪಾಡುತ್ತಿರುವಾಗ. ಭೂರಿ ದೃಶ್ಯವ ಕಾಣುತ್ತ ನಲಿದು ನಲಿದಾಂ ಪಾಡುತ್ತಿರುವಾಗ. ಸಂತಸವೇರಿತಲೆ ಭಾರೈಸಿ ಕಣ್ಗಳು ತೂಗುತ್ತಿರುವಾಗ. ಸಂತಸವೇರಿತಲೆ ಭಾರೈಸಿ ಕಣ್ಗಳು ತೂಗುತ್ತಿರುವಾಗ. ಮಗನೇ ಪಾರೆನುತ ಮಡಿಲಲ್ಲಿ ಮಲಗಿಸಿ ಹಾಯಿಯಗಲಿಸಿ ದಡಕ್ಕೆ ನಡೆಯಿಸು. ಮಗನೇ ಬಾರೆನುತ ಮಡಿಲಲ್ಲಿ ಮಲಗಿಸಿ ಹಾಯಿಯಗಲಿಸಿ ದಡಕ್ಕೆ ನಡೆಯಿಸು. ಅಮ್ಮ ನಿನ್ನ ವಿಹಾರ ನೌಕೆಯಲೆನ್ನ ಕುಳ್ಳಿರಿಸು. ಅಮ್ಮ ನಿನ್ನ ದಯೆಯ ವಿಲಾಸ ನೌಕೆಯಲ್ ಎನ್ನ ಕುಳ್ಳಿರಿಸು, ಎನ್ನ ಕುಳ್ಳಿರಿಸು.
ಕೈ ನೀಡಮ್ಮ ಕೈಕೊಳ್ಳಮ್ಮ ಮೇಲತ್ತಮ್ಮ ಕುಳ್ಳಿರಿಸು ಕುಳ್ಳಿರಿಸು ಕುಳ್ಳಿರಿಸು. ಎಲ್ಲ ಕಾಲದ ರಸಿಕರ ಬೇಡಿಕೆಯೂ ಇದೇ ಆಗಿರುವಂಥದ್ದು. ಬದುಕಿನ ಕಷ್ಟ ನಿಷ್ಠುರಗಳಲ್ಲಿ, ಬರ್ಬರ ವಾಸ್ತವಗಳಲ್ಲಿ ಸಂತೋಷಕ್ಕೆ ಸಮಯವೇ ಸಿಗೋದಿಲ್ಲ. ಆಗ ಇದೇ ಪ್ರಾರ್ಥನೆ ಮಾಡೋದು. ಕಲಾದೇವಿ ಮಾತ್ರ ಆ ಸಾಂತ್ವನ ಕೊಡಬಲ್ಲಳು ಅಂತ ಅನಿಸುತ್ತೆ. ಆ ಕಾರಣದಿಂದಲೇ ಶ್ರೀವಿದ್ಯೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯತ್ರಾಸ್ತಿ ಭೋಗ ನ ಚ ತತ್ರ ಯೋಗ, ಯತ್ರಾಸ್ತಿ ಯೋಗೋ ನ ಚ ತತ್ರ ಭೋಗ, ಶ್ರೀ ಸುಂದರಿ ಸೇವನ ತತ್ಪರಾಣ ಯೋಗಶ್ಚ ಭೋಗಶ್ಚ ಕರಸ್ಥ ಏವ ಅಂತ. ಎಲ್ಲಿ ಭೋಗ ಇರ್ತದೋ ಅಲ್ಲಿ ಯೋಗ ಇರೋಲ್ಲ, ಎಲ್ಲಿ ಯೋಗ ಇರ್ತದೋ ಅಲ್ಲಿ ಭೋಗ ಇರೋಲ್ಲ. ಇದು ಲೋಕ. ಆದರೆ ಈ ದೇವಿಯನ್ನು ಉಪಾಸನೆ ಮಾಡುವವರಿಗೆ ಯೋಗ ಭೋಗಗಳು ಸಮನ್ವಯ ಆಗುತ್ತೆ ಅಂತ. ಆ ದೇವಿ ನನಗನ್ನಿಸುವಂಥದ್ದು ಕಲೆ ಅಂತ. ಕಲಾ ಸ್ವರೂಪಿಣಿ ಅವಳು. ಹಾಗಾಗಿ ಅವಳು ಷೋಡಶಿ ಕಲಾರೂಪಿಣಿ ಅಂತ ಹೇಳ್ತೀವಿ. 16 ಕಲೆಗಳಲ್ಲಿರುವವಳು, ವಿಶೇಷವಾಗಿ 16ನೇ ಕಲೆಯಲ್ಲಿ ಇರತಕ್ಕಂಥವಳು ಅಂತ. ಚಂದ್ರನಿಗೆ ಇರುವುದು 15 ಕಲೆ, ಪ್ರತಿಪತ್ತಿಂದ ಪೂರ್ಣಿಮೆಗೆ 15 ದಿವಸ ಮುಗೀತು. ಇನ್ನು 16ನೇ ಕಲೆ ಯಾವುದು ಅಂದರೆ ಅಮಾವಾಸ್ಯೆ ದಿವಸದ ಕಲೆ ಅದು. ಅಮಾವಾಸ್ಯೆ ದಿವಸ ಚಂದ್ರನೇ ಇರೋಲ್ಲ ಅಂದರೆ ಆ ಚಂದ್ರ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ದರೂ ವಾಸ್ತವದಲ್ಲಿ ಇದ್ದೇ ಇದ್ದಾನೆ ಅಂತ. ಕಲೆ ವಾಸ್ತವ ಸತ್ಯವನ್ನು ಹೇಳೋಲ್ಲ, ಇಲ್ಲದ್ದನ್ನು ಹೇಳುತ್ತೆ. ಆದರೆ ಅದು ಇಲ್ಲ ಅಂತ ಗೊತ್ತಿದ್ದರೂ ನಾವು ಒಪ್ಪಿಕೊಳ್ತೀವಲ್ಲ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್, ಇದು ಮುಖ್ಯ. ಅಂದರೆ ವಸ್ತುಜಾತವನ್ನು ಕುರಿತಲ್ಲ ಅದು ಹೇಳುವಂಥದ್ದು, ಭಾವಜಾತವನ್ನು ಅನ್ನುವುದನ್ನು ನೋಡಿದಾಗ ಆ ಷೋಡಶಿ ಕಲೆಯೇ ನಮಗೆ ಮುಖ್ಯ. ಶ್ರೀವಿದ್ಯೋಪಾಸಕರಿಗೆ 15 ಅಕ್ಷರಗಳ ಪಂಚದಶಿ ವಿದ್ಯೆಯನ್ನು ನೇರವಾಗಿ ಹೇಳ್ತಾರೆ. ಷೋಡಶಿ ವಿದ್ಯೆಯನ್ನು ಹೇಳಬೇಕು ಅಂತಂದರೆ 15 ಅಕ್ಷರ ಹೇಳಿರ್ತಾರೆ, 16ನೇ ಅಕ್ಷರ ನಿನ್ನ ಅನುಭವದಿಂದಲೇ ಗೋಚರವಾಗಬೇಕು ಅಂತ. ಹಾಗಾಗಿ ಅಲ್ಲಿ ಅಮ್ಮ ಬಂದದ್ದಾಯಿತು. ಇನ್ನು ನಾವು ಈ ಸಂಸಾರದ ವಾಸ್ತವದ ಒದ್ದಾಟದಲ್ಲಿ ಗುದ್ದಾಡಿಕೊಂಡು ಈಜಿ ದಡಕಂಡಂಥ ಮತ್ತೊಬ್ಬ ಕವಿ ಬೇಂದ್ರೆಯವರ ಸಖಿ ಗೀತಕ್ಕೆ ಬರೋಣ. ಸೇಡಿಯಾಪು ಅವರು ಅಮ್ಮನನ್ನು ಬೇಡಿಕೊಂಡ್ರೆ ಇವರು ಸಖಿಯನ್ನು ಬೇಡಿಕೊಳ್ತಾರೆ, ಜೀವನ ಸಂಗಾತಿಯನ್ನು ಬೇಡಿಕೊಳ್ತಾರೆ. ಬೇಂದ್ರೆಯವರ ಅತ್ಯುತ್ತಮ ಕಾವ್ಯ ಅಂತ ಹೇಳುವಲ್ಲಿ ಅನೇಕ ವಿಮರ್ಶಕರು ಸಖಿ ಗೀತವನ್ನು ಮೊದಲು ಹೇಳ್ತಾರೆ. ಅದೊಂದು ಅದ್ಭುತವಾದ ಖಂಡಕಾವ್ಯಾತ್ಮಕವಾದ ಮಹಾಕಾವ್ಯ. ದಾಂಪತ್ಯ ಧರ್ಮ ಅಲ್ಲಿ ಮಡುಗಟ್ಟಿರುವಂಥದ್ದು. ಆ ಛಂದಸ್ಸು ಅದೇ ರೀತಿ ಸಾಂಗತ್ಯದ ಅಥವಾ ಸೊಬಗಿನ ಸೋನೆಯ ಮಟ್ಟಿಗೆ ಬರುವಂಥದ್ದು. ಪೂರ್ಣವಾಗಿ ಎರಡೂ ಅಲ್ಲ, ಆದರೆ ತತ್ಸದೃಶವಾದದ್ದು. ಬಹಳ ಸೊಗಸಾದ ಭಾಷೆ, ಭಾವ, ಇಡೀ ಬದುಕನ್ನು ಹಾಡಾಗಿ ಮಾಡಿಕೊಂಡದ್ದು, ಪಾಡು ಹಾಡಾದದ್ದು. ಅವರಲ್ಲಿ ಸಖಿನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ, ಕರುಳಿನ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾಧರಿಸಲೇ ಅಂತಾರೆ. ಸಖಿ ನಮ್ಮ ಸಖ್ಯದ ಆಖ್ಯಾನ, ಆ ದಾಂಪತ್ಯದ ಕಥೆ ಇದೆಯಲ್ಲ ಅದು ಕಟು ಮಧುರ, ಅದನ್ನು ವ್ಯಾಖ್ಯಾನದ ಒಡಗೂಡಿ ಹೇಳಲಿ ಅಂತ. ಕಥೆ ನೇರವಾಗಿ ಹೇಳೋದಿದ್ದರೆ ಏನು ಸೊಗಸಂಥದ್ದಿಲ್ಲ. ರಾಮಾಯಣದ ಕಥೆ ಯಾರಿಗೆ ಗೊತ್ತಿಲ್ಲ. ಅರೆ ಒಮ್ಮೊಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ಅದನ್ನು ಹೇಳುವಾಗ ವ್ಯಾಖ್ಯಾನ ಆಗುತ್ತದೆ. ವಿಶೇಷವಾದ ಕಥನವೇ ವ್ಯಾಖ್ಯಾನ. ಹಾಗೆ ವಿವರಿಸಿದಾಗ ಈ ಕರುಳಿನ ತೊಡಕು, ಕರುಳು ಸುಲಿದು ಸುತ್ತುಕೊಂಡು ತೊಡಕಾಗಿರುತ್ತೆ. ಎಷ್ಟೋ ಬಾರಿ ಆ ಕರುಳೇ ಕೊರಳಿಗೆ ತೊಡರ್ಕೊಳ್ಳುವಂಥದ್ದುಂಟು, ಕಾಲಿಗೆ ತೊಡರ್ಕೊಳ್ಳುವಂಥದ್ದುಂಟು. ಆ ಕಾರಣದಿಂದ ಅದನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ನಾನು ಅದನ್ನು ಧರಿಸಲೆ ಅಂತ. ಕರುಳನ್ನು ತೊಟ್ಟವರು ಯಾರು? ನರಸಿಂಹ. ನರಸಿಂಹನ ಕ್ರೌರ್ಯವೂ ಇರುತ್ತದೆ. ಆ ನರಸಿಂಹನ ಉಗುರಿನ ತುದಿಯ ಕರುಣೆಯನ್ನು ಯಾರು ಬಲ್ಲರು? ಒಂದು ಹಾಸುಳೆಯ ಕಷ್ಟವನ್ನು ಬಿಡಿಸೋದಕ್ಕೆ ಪರಮಾತ್ಮ ಒಂದು ಅವತಾರವನ್ನೇ ತಾಳದ್ನಲ್ಲ. ಫಾರ್ ಒನ್ ಸ್ಮಾಲ್ ಮಿಷನ್ ಒಂದು ಗ್ರೇಟ್ ಅವತಾರ. ಇನ್ನು ಎಲ್ಲಿಯೂ ಈ ಥರ ಕಾಣಿಸೋದಿಲ್ಲ. ಒಂದು ಅವತಾರವನ್ನು ತಾಳಿ ಬರೋದು ಅಂದರೆ ಸ್ವಲ್ಪ ಅಲ್ಪದ್ದಾಯಿತೆ. ಬ್ರಹ್ಮಾಂಡ ಮೂರ್ತಿ ಕಂಬದೊಳಗೆ ಅಡಗಿಕೊಂಡಿದ್ದು ಮತ್ತೆ ಸೀಳಿ ಬರತಕ್ಕಂಥದ್ದು. ಹಾಗಾಗಿ ಒಂದು ಕ್ರೌರ್ಯವೂ ಇದೆ, ಅಲ್ಲಿ ಕಾರುಣ್ಯವೂ ಇದೆ. ಮತ್ತು ಕರುಳನ್ನು ತೊಡವಾಗಿ ಧರಿಸುವುದು ಅಂತಂದರೆ ನೋವನ್ನು ಹಾಡಾಗಿ ಮಾಡಿಕೊಳ್ತಕ್ಕಂಥದ್ದು. ನರಸಿಂಹಸ್ವಾಮಿಯವರು ಮತ್ತೆ ಮತ್ತೆ ಹೇಳುವರಂತೆ, ಕುವೆಂಪು ಕಷ್ಟವನ್ನೇ ಪಡಲಿಲ್ಲ, ಹಾಗಾಗಿ ಅವರಂಥ ಉತ್ಕೃಷ್ಟ ಕವಿಯಲ್ಲ, ಕಷ್ಟವನ್ನು ಪಟ್ಟಂಥವರು ಉತ್ಕೃಷ್ಟ ಕವಿಗಳು ಅಂತ. ಬೇಂದ್ರೆ ತಾನು ಆ ಥರದ ಕವಿಗಳು ಅಂತ. ಇದೇ ವೆರಿ ಡಿಬೇಟಬಲ್ ಸೆಂಟೆನ್ಸ್. ಕಷ್ಟವನ್ನು ಭಾವದಲ್ಲಿ ಪಟ್ಟರೆ ಸಾಕಾಗೋದಿಲ್ವ? ಆದರೆ ಭಾವದಲ್ಲೂ ಪಟ್ಟರೆ ಒಳ್ಳೆಯದು ಅಂತ. ಆದರೆ ಕಷ್ಟಪಟ್ಟವರೆಲ್ಲ ಕವಿಗಳು ಆಗಲಿಲ್ಲ, ಅದು ಒಂದು ನಾವು ಇಟ್ಕೊಳ್ಬೇಕಾದಂಥ ಮಾತು.
ಕವಿಭಾವ ಇದ್ದು ಕಷ್ಟಪಟ್ಟರೆ ಕಾವ್ಯ ಬರಬಹುದು, ಕವಿಭಾವ ಇದ್ದರೆ ಕಷ್ಟಪಡದೇ ಇದ್ದರೂ ಕಾವ್ಯ ಬರಬಹುದು. ಇರಲಿ, ಒಟ್ಟಿನಲ್ಲಿ ಕಷ್ಟವೂ ಪಟ್ಟು ಕವಿಭಾವವೂ ಇದ್ದರೆ ಶ್ರೇಷ್ಠ ಕಾವ್ಯ ಬರೋದಕ್ಕೆ ಸಾಧ್ಯ. ಬೇಂದ್ರೆ ಅದಕ್ಕಿದ್ದಾರೆ. ಇರುತಾರೆಗಳಂತೆ ಬೆಳಕೊಂದು ಮಿನುಗುವುದು, ಕಳೆದ ದುಃಖಗಳಲ್ಲಿ ನವೆಯದಂತೆಯೇ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಹೊಸತಾಗಿ ರಸವಾಗಿ ಹರಿಯುತ್ತಿವೆ ಅಂತ. ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತಾ ಅಂತ. ಇಲ್ಲಿ ನೋಡಿ, ಜೀವನದ ನೌಕೆಯಲ್ಲಿ ಕೂತು ದಾಟುವಾಗ ಹುಟ್ಟು ಆಗಬೇಕು ಹಾಡು, ಮತ್ತು ಹುಟ್ಟು ಹಾಡಾಗಬೇಕು. ಕಟ್ಟಿದ್ದೆಲ್ಲ ಹಾಡು, ಹುಟ್ಟಿದ್ದು ಹಾಡು ಅಂತ. ವಾಲ್ಮೀಕಿ ಒಂದೇ ಬಾರಿಗೆ ಮಾನಿಷಾದ ಪ್ರತಿಷ್ಠಾಂತೋ ಮಗಮ ಶಾಶ್ವತಿ ಸಮ ಅಂತ ಹೇಳಿದ ಮೇಲೆ ಕಿಮಿದಂ ವ್ಯಾಹೃತಮ್ಮಯ್ಯ, ನಾನು ಏನು ಹೇಳಿಬಿಟ್ಟೆ, ಹೇಳಿದ್ದೆಲ್ಲ ಹೇಳಿ ಬಿಟ್ಟದ್ದು ಕವಿತೆ ಅಂತ. ನಮಗೆ ಅದರ ಮೇಲೆ ಕಾಪಿರೈಟನ್ನು ಕಳ್ಕೊಂಡಾಗ ಕಾವ್ಯ ಆಗುತ್ತದೆ. ನಾವು ಅದರ ಮೇಲೆ ಹಕ್ಕನ್ನು ಸ್ಥಾಪಿಸೋಕೆ ಹೊರಟಾಗ ಅದು ನಕ್ಕು ನಮ್ಮಿಂದ ದೂರ ಸರಿಯುತ್ತದೆ. ಹಕ್ಕನ್ನು ಬಿಟ್ಟಾಗಲೇ ಕಾವ್ಯ ಅಕ್ಕರೆಯಿಂದ ಬರುತ್ತದೆ. ಇಷ್ಟೆಲ್ಲ ಧ್ವನಿಗಳನ್ನು ಅವರು ಶ್ಲೇಷ ಸಾರ್ವಭೌಮ ಇಡ್ತಾರೆ. ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಅಂದರೆ, ಸಮುದ್ರದಲ್ಲಿ ಉಪ್ಪು ನೀರಿದ್ದರೂ ಸಪ್ಪೆ ಬಾಳುವಿಗಿಂತ ಅದು ಮೇಲು. ಆ ರೀತಿಯಾದ ಕಷ್ಟ ಬೇಕು. ಕಷ್ಟ ಉಪ್ಪು ನೀರೇ. ಗಾಯವಾದಾಗ ಉಪ್ಪು ನೀರು ಬಿದ್ದರೆ ಇನ್ನಷ್ಟು ಕೆರಳುತ್ತದೆ. ಅರೆ, ಅದು ಆರೋಗ್ಯವೂ ಆಗುತ್ತದೆ. ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಬಾ, ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣ ಬಾ. ಮುತ್ತಿನ ತವರ್ಮನೆಗೆ ಮುಳುಗಲೇಬೇಕು. ಮುಳುಗೋ ಕೆಲಸವನ್ನು ನಾವು ಮಾಡೋಣ. ಮುತ್ತನ್ನು ಹೆಕ್ಕಿ ತರ್ತೀವಿ ಎನ್ನುವ ಭರವಸೆಯಿಂದ ಮುಳುಗೋಣ. ಎಲ್ಲ ನೆನಪಿನ ಹಾಯಿಗಳನ್ನು ತೆರೆಯೋಣ ಅಂತ. ತುಂಬ ಜನಕ್ಕೆ ಹಳೆದನ್ನು ನೆನೆಸ್ಕೊಳ್ಳೋಕೆ ಇಷ್ಟ ಇರೋಲ್ಲ. ನಾವು ಕಷ್ಟಪಟ್ಟಿದ್ದು ಯಾತಕಪ್ಪ ಅಂತ. ಕವಿ ಎಲ್ಲ ನೆನಪಿನ ಹಾಯಿಗಳನ್ನು ಬಿಚ್ಚುತ್ತಾನೆ. ಆಗ ಭಾವದ ಗಾಳಿ ಬೀಸಿ ಬರುತ್ತದೆ. ಭಾವದ ಗಾಳಿ ನೌಕೆಯನ್ನು ತಳ್ಳಬೇಕು ಅಂದರೆ ನೆನಪಿನ ಹಾಯಿಯನ್ನು ಬಿಚ್ಚಬೇಕಲ್ಲ. ನೆನಪಿನ ಹಾಯಿಯನ್ನು ಬಿಚ್ಚದೇ ಇದ್ದರೆ ಭಾವದ ಗಾಳಿ ಬಂದಿದ್ದು ಹೊರಟೇ ಹೋಗುತ್ತೆ. ನಾನೇ ಬಹಳ ಹಿಂದೆ ಇಂಜಿನಿಯರಿಂಗನ್ನು ಮುಗಿಸಿ ಹೊರಗೆ ಬರುವಾಗ ಆಟೋಗ್ರಾಫ್ ತಗೊಳ್ಳೋ ಪುಸ್ತಕದಲ್ಲಿ ಎಲ್ಲರ ಸಹಿ ತಗೊಳ್ಬೇಕಲ್ಲ, ಆಗ ಒಂದು ಕವಿತೆಯನ್ನು ಅಲ್ಲಿ ಬರೆದಿದ್ದೆ. ಕಹಿ ಕಬ್ಬಿಣವದು ಬದುಕು, ಸ್ಪರ್ಶವೇದಿ ನೆನಪು ಅಂತ. ಬದುಕು ಕಹಿ ಕಬ್ಬಿಣ, ಆದರೆ ನೆನಪು ಸ್ಪರ್ಶವೇದಿ. ಆ ಹಳೆಯ ಬದುಕನ್ನು ನೆನಪು ಮಾಡಿಕೊಂಡಾಗ ಕಬ್ಬಿಣ ಈ ಸ್ಪರ್ಶವೇದಿಯ ಮೂಲಕ ಬಂಗಾರವಾಗುತ್ತದೆ. ಆ ನೆನಪು ಮಾಡಿಕೊಳ್ಳುವ ಬಗೆಯಿಂದ ಅದು ಸುವರ್ಣ ಒಳ್ಳೆಯ ಅಕ್ಷರಗಳುಳ್ಳ ಕಾವ್ಯ ಆಗುತ್ತದೆ. ಒಳ್ಳೆಯ ಬಣ್ಣದ ಬೆಳಕಿನ ಬಂಗಾರ ಆಗುತ್ತದೆ. ಬಂಗಾರಕ್ಕೆ ಕಿಲುಬಿಲ್ಲ. ಬದುಕು ಕಿಲುಬಬಹುದು, ಆದರೆ ನೆನಪು ಕಾವ್ಯವಾಗಿ ಹಾದು ಬಂದಾಗ ಅದು ಕಿಲುಬೋದಿಲ್ಲ. ಜಯಂತಿತೆ ಸುಕೃತಿನೋ ರಸಸಿದ್ಧ ಕವೀಶ್ವರಾಹ ನಾಸ್ತಿತೇಷಾಂ ಯಶಕ್ಕಾಯೇ ಜರಾ ಮರಣಜಂ ಭಯಂ ಅಂತ ಭರ್ತೃರು ಹೇಳಿದಂತೆ, ಯಾವತ್ ಸ್ಥಾಸ್ಯಂತಿಗಿರಿಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚುರಿಷ್ಯತಿ ಅಂತ ವಾಲ್ಮೀಕಿ ಹೇಳಿದಂತೆ ಸಾವಿಲ್ಲದೆ ಇರುವಂಥದ್ದು ಕವಿತೆ ಆಗುತ್ತದೆ ಅಂತಂತಾರೆ. ಹೀಗೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿಯೇ ಅಂತ ಹೇಳ್ತಾರೆ. ಆ ಹೆಂಡತಿಯನ್ನು ಕಾಮಾಕ್ಷಿಯಾಗಿ ಕಾಳ್ತಾರೆ. ಕಾಮಿಯಾಗಿ ಕಾಣೋದಿಲ್ಲ, ಕಾಮಾಕ್ಷಿಯಾಗಿ ನೋಡ್ತಾರೆ. ಕಾಮಾಕ್ಷಿಯಾಗಿ ನೋಡುವುದು ಅಂತಂದರೆ ಅವಳು ಕಾಮಕೋಟಿ ಅಂದರೆ ಕಾಮದ ತುದಿಯಲ್ಲಿದ್ದವಳು. ಕಾಮದ ಎಲ್ಲ ಬುಡವನ್ನು ಮೀರಿ ತುತ್ತ ತುದಿಗೆ ಬಂದು ಹಾರೋದಕ್ಕೆ ನೆಗೆದು ನಿಂತಂಥವಳು. ಆ ಕಾಮಕೋಟಿ ಪೀಠಸ್ಥಿತೆ ಆ ಶಕ್ತಿಯ ರೂಪದಲ್ಲಿ ಹೆಣ್ಣನ್ನು ಕಾಣ್ತಾರೆ. ಈಗದು ಖಮಾಚ್ರ ಗಾದಿ ತಾಳದಲ್ಲಿ ಸಖಿಗೀತ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ. ಕರುಡಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ಕೊಡವಾಗಿ ತಿರುಗೊಮ್ಮೆ ನಾಧರಿಸಲೆ. ಕುರುಡಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ಕೊಡವಾಗಿ ತಿರುಗೊಮ್ಮೆ ನಾಧರಿಸಲೆ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೆ.
ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆಯೇ. ಇರುಳು ತಾರೆಗಳಂತೆ ಬೆಳಕೊಂದು ಮಿನುಗುವುದು ಕಳೆದ ದುಃಖಗಳಲ್ಲಿ ನೆನೆದಂತೆಯೇ. ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತ ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತ ಹೊಸದಾಗಿ ರಸವಾಗಿ ಹರಿಯುತ್ತಿವೆ. ಪಟ್ಟಪಾಡೆಲ್ಲವೂ ಹುಟ್ಟು ಹಾಡಾಗುತ್ತ ಹೊಸದಾಗಿ ರಸವಾಗಿ ನರಿಯುತ್ತಿವೆ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ. ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಬಾ. ಸಪ್ಪೆ ಬಾಳುವೆಗಿಂತ ಉಪ್ಪು ನೀರು ಲೇಸು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಬಾ. ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣವಾ. ಬೀಸೋಣ ಈಸೋಣ ತೇಲೋಣ ಮುತ್ತಿನ ತವರ್ಮನೆ ಮುಟ್ಟನು ಮುಳುಗೋಣವಾ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆನೆ. ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವೆನೆ. ನನಗೂ ನಿನಗೂ ಅಂಟಿದ ನಂಟಿನ ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಗೆ. ನನಗೂ ನಿನಗೂ ಅಂಟಿದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಗೆ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ. ಕುರುಡಿನ ತೊಡಕನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆ ನಾ ಧರಿಸಲೇ. ಸಖಿ ನಮ್ಮ ಸಖ್ಯದ ಆಖ್ಯಾನ ಕಟು ಮಧುರ ವ್ಯಾಖ್ಯಾನದೊಡಗೂಡಿ ವಿವರಿಸಲೇ ವಿವರಿಸಲೇ ವಿವರಿಸಲೇ. ನಮಗೆ ಬೇಂದ್ರೆಯವರಂದರೆ ಉತ್ತರ ಕನ್ನಡದ ಜನಪದ ನುಡಿ ನೆನಪಾಗುತ್ತೆ. ಹಾಗೆಯೇ ಬೆಂಗಳೂರಿನಲ್ಲಿ ರಾಜರತ್ನಂ ಅವರು ತಮ್ಮ ಈ ಹಳೆಯ ಮೈಸೂರಿನ ಆಡು ನುಡಿ ಗ್ರಾಮೀಣ ಕನ್ನಡ ಅದನ್ನು ಬಳಸಿ ಬರೆದ ಎರಡು ಕೃತಿಗಳ ನೆನಪು ಆಗುತ್ತವೆ. ಒಂದು ರತ್ನಪದ, ಮತ್ತೊಂದು ನಾಗನಪದ.
ಆದರೆ ಇವೆರಡೂ ಒಂದು ಮಾರ್ಗದರ್ಶಕವಾದ ಕೃತಿಗಳಾಗಿ ರೂಪುಗೊಳ್ಳಲಿಲ್ಲ, ಒಂದು ಸಾಧ್ಯತೆಗಳಾಗಿ ಮಾತ್ರ ರೂಪುಗೊಂಡವು. ಇಲ್ಲಿ ವಸ್ತುವಿಗಿಂತ ಹೆಚ್ಚಾಗಿ ಭಾಷೆಗೆ ಪ್ರಾಶಸ್ತ್ಯ. ಅದರಿಂದ ಬದುಕಿನ ಆಳದ ಶೋಧನೆ ಮಾಡುವಂತೆ ಆಗಲಿಲ್ಲ. ಬೇಂದ್ರೆಯವರಲ್ಲಿ ಬದುಕಿನ ಎಲ್ಲ ಮುಖವೂ ಕಾಣಿಸ್ತು, ಎಲ್ಲವನ್ನೂ ತೋರಿಸೋದಕ್ಕೆ ಅವರು ಆ ಭಾಷೆಯನ್ನು ಸಮರ್ಥವಾಗಿ ಬಳಸ್ಕೊಂಡ್ರು. ಆದರೆ ರಾಜರತ್ನಂ ಅವರು ಆ ವ್ಯಾಪ್ತಿನ ತೆಗೆದುಕೊಳ್ಳಿಲ್ಲ. ಕಾರಣ, ಇದು ಒಬ್ಬ ವ್ಯಕ್ತಿಯ ಅನುಭವ ಅಂತ ಅವರೇ ನಾಗನದು ರತ್ನನದು ಅಂತ ಸ್ಪಷ್ಟ ಮಾಡಿಬಿಟ್ರು. ಚಿಂತೆ ಇಲ್ಲ, ಕೊಟ್ಟದ್ದಕ್ಕಾಗಿ ಕರಗಬೇಕಿಲ್ಲ, ಇರುವಂಥದ್ದನ್ನು ನೋಡಿ ಸಂತೋಷ ಪಡೋಣ. ಆದರೆ ಈ ರತ್ನ ಸ್ವಲ್ಪ ಸಾಮಾನ್ಯ ಕುಡುಕರಿಗಿಂತ ಭಿನ್ನ. ಇವನಿಗೆ ಹೆಂಡಕ್ಕಿಂತ ಕನ್ನಡ ಪದಗಳಿಷ್ಟ, ಆದರೆ ಯಾವ ಕುಡುಕನೂ ಆಗಿರೋಲ್ಲ. ಇದರಿಂದಲೇ ಇದು ಅಪ್ಪಟ ಕನ್ನಡ ಪ್ರಿಯರಾದ ವಿದ್ವಾಂಸ ಗುಂಡ್ಲು ಪಂಡಿತ ರಾಜರತ್ನಂ ಅವರ ರಚನೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಹಲವು ದಶಕಗಳ ಕೆಳಗೆ ಒಂದು ಕೋಲಾಹಲ ಇದ್ದಿತ್ತು, ಇವರಿಗೆ ಹೆಂಡದ ಅನುಭವವೇ ಇಲ್ಲ ರಾಜರತ್ನಂ ಅವರು, ಇದನ್ನು ಹೇಗೆ ಬರೆದಿರ್ತಾರೆ, ಟಿ ಪಿ ಕೈಲಾಸಂ ಅವರು ಬರೆದಿದ್ದನ್ನು ಇವರು ಕೃತಿಚೌರ್ಯ ಮಾಡಿದ್ದಾರೆ ಅಂತ. ಕವಿಗೆ ತಾನು ಬರೆದದ್ದು ಎಲ್ಲದರ ಅನುಭವ ಇರಬೇಕು ಅಂತಂದರೆ ಅವನು ಸಾವಿನ ಅನುಭವ, ಹೆರಿಗೆ ಅನುಭವ ಎಲ್ಲ ಬರೆಯುವಂಥ ಸ್ಥಿತಿ ಬಂದರೆ ಭೈರಪ್ಪನವರು ಉದಾಹರಣೆಗೆ ತೆಗೆದುಕೊಂಡ್ರೆ ಏನೇನಾಗಿರಬೇಕಾಗಿತ್ತು ಅವರು ಅಂತ ಗೊತ್ತಾಗುತ್ತದೆ. ತನ್ನದಲ್ಲದ ಅನುಭವವನ್ನು ತನ್ನ ವಿಭಾವನಾ ಶಕ್ತಿಯಿಂದ ತನ್ನದನ್ನಾಗಿ ಮಾಡಿಕೊಳ್ಳುವುದೇ ಕವಿಯ ಶಕ್ತಿ. ಆದರೆ ರಾಜರತ್ನಂ ಅವರು ತಮ್ಮ ಸ್ಪಷ್ಟವಾದ ಮುದ್ರೆಯನ್ನು ಅಲ್ಲಲ್ಲಿ ಬಿಟ್ಟಿದ್ದಾರೆ. ಛಂದೋದೃಷ್ಟಿಯಿಂದ ನೋಡಿದರೆ ನಮಗಿಲ್ಲೊಂದು ಸ್ವಾರಸ್ಯ ಇದೆ. ಛಾಂದಸರಿಗೆ ಮಾತ್ರ ಪ್ರಿಯವಾಗುತ್ತೆ, ಮಿಕ್ಕವರಿಗಲ್ಲ. ಆದರೆ ನಾನು ಛಾಂದಸ ಆಗಿದ್ದರಿಂದ ಆ ಅಬ್ಸರ್ವೇಷನನ್ನು ಹೇಳ್ತೀನಿ. ಕನ್ನಡದ ತ್ರಿಮೂರ್ತಿಗಣ ಛಂದಸ್ಸು, ಅಂಶ ಛಂದಸ್ಸು ಅಂತ ಕರೆಯುವಂಥದ್ರೊಳಗೆ ವಿಷ್ಣುಗಣ ಪ್ರಾಧಾನ್ಯವೇ ಎಲ್ಲೆಲ್ಲೂ ಕಂಡುಬರುತ್ತದೆ. ಆದರೆ ಬ್ರಹ್ಮಗಣ ಪ್ರಧಾನವಾಗಿ ಬ್ರಹ್ಮಗಣವೇ ಇರುವಂತೆ ಯಾವುದೂ ಬಂಧವೇ ಇಲ್ಲ ಅಂತ ಹೇಳುವಷ್ಟು ಅಪೂರ್ವ. ರಾಜರತ್ನಂ ಅವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಪ್ಪಟ ಬ್ರಹ್ಮಗಣದಿಂದಲೇ ಆದಂಥದ್ದು ಇಡೀ ಈ ಕಾವ್ಯ ಮಾಡಿದ್ದಾರೆ. ಅಲ್ಲಿ ಬ್ರಹ್ಮನ ಹೆಂಡತಿನ ಬೆಳ್ಕೋತಾನೆ ಕವಿ. ಸರಸ್ವತಮ್ಮ ಮುನ್ಸ್ಕೊಂಡೋಳೆ ಸರಿಯಾಗಿ ಪದಗಳು ಹೊರಡಲಿ ಅಂತ ಹೇಳಿಬಿಟ್ಟಿದನುವೆ. ಸರಸ್ವತಿ ಸರಿಯಾಗಿ ತನ್ನ ನಾಲಿಗೆಯಿಂದ ಪದಗಳನ್ನು ಹೊರಡಿಸಲಿ ಅಂತನ್ನುವಂಥದ್ದು. ಈ ದೃಷ್ಟಿಯಿಂದ ಭಾಷೆ ಛಂದಸ್ಸು ಎರಡರಿಂದಲೂ ಕೂಡ ವಿಶಿಷ್ಟವಾದಂಥದ್ದು. ಮತ್ತು ಒಂದು ಕಾಲಕ್ಕೆ ಇದನ್ನು ತುಂಬ ಲೋಕಪ್ರಿಯ ಮಾಡಿದ ನಮ್ಮ ಪಾಂಡೇಶ್ವರ ಕಾಳಿಂಗರಾಯರು, ಪಿ ಕಾಳಿಂಗರಾಯರನ್ನು ನಾವಿಲ್ಲಿ ನೆನೆಯಬೇಕಾಗಿದೆ. ಇದನ್ನು ಪುನ್ನಾಗವರಾಳಿ ರಾಗದ ತ್ರಿಶ್ರಗತಿಯಲ್ಲಿ ಹಾಡ್ತಾ ಇದ್ದಾರೆ. ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ, ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ. ಪುಂಡೇನೆತ್ತಿ ಕುಡಿದು ಬಿಟ್ಟ ಅಂದ್ರೆ ತಕ್ಕೋ ಪದಗೋಳ್ ಬಾಣ, ಪುಂಡೇನೆತ್ತಿ ಕುಡಿದು ಬಿಟ್ಟ ಅಂದ್ರೆ ತಕ್ಕೋ ಪದಗೋಳ್ ಬಾಣ. ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ. ಭಗವಂತೇಂದ್ರ ಭೂಮಿಗಳದು ನಂತಾಕ್ ಬಂದಂತನ್ನು, ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ ಮೇಲೆ ಅವನ ಕಣ್ಣು. ಭಗವಂತೇಂದ್ರ ಭೂಮಿಗಳದು ನಂತಾಕ್ ಬಂದಂತನ್ನು, ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ ಮೇಲೆ ಅವನ ಕಣ್ಣು. ಎಂಡ ಕುಡಿಯ ತುಟ್ಬುಟ್ ರತ್ನ ಅಂತವನೇನಾರಂದ್ರೆ, ಎಂಡ ಕುಡಿಯ ತುಟ್ಬುಟ್ ರತ್ನ ಅಂತವನೇನಾರಂದ್ರೆ, ಮೂಗ್ಮೂರ್ ಚೂರಾಗಿ ಮುರ್ಸ್ಕೊಂತೀನಿ ದೇವ್ರ ಮಾತ್ ಕಟ್ ಬಂದ್ರೆ, ಮೂಗ್ಮೂರ್ ಚೂರಾಗಿ ಮುರ್ಸ್ಕೊಂತೀನಿ ದೇವ್ರ ಮಾತ್ ಕಟ್ ಬಂದ್ರೆ. ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ, ಬುಂಡೇನೆತ್ತಿ ಕುಡುಬುಟ್ಟ ಅಂದ್ರೆ ತಕ್ಕೋ ಪದಗೋಳ್ ಬಾಣ. ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ. ಎಂಡ ಬುಟ್ಟೆ ಎಂಟಿನ್ ಬುಟ್ ಅಂತವನೇನಾರಂದ್ರೆ, ಎಂಡ ಬುಟ್ಟೆ ಎಂಟಿನ್ ಬುಟ್ ಅಂತವನೇನಾರಂದ್ರೆ, ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟದ್ ತೊಂದ್ರೆ. ಓಹೋ ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟದ್ ತೊಂದ್ರೆ. ಕನ್ನಡ ಪದಗಳಾಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ, ಕನ್ನಡ ಪದಗಳಾಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ. ಅಂತವನಂದ್ರೆ ದೇವರಾದ್ರೇನು ಮಾಡ್ತೀನಿ ಅವನಿಗೆ ಖತ್ನ.
ಅಂತವನಂದ್ರೆ ದೇವರಾದ್ರೇನು ಮಾಡ್ತೀನಿ ಅವ್ರಿಗೆ ಕನ್ನ. ಎಂಡ ಎಂಟಿ ಕನ್ನಡ ಪದಗೋಳಂದ್ರೆ ರತ್ನಂಗ್ ಪ್ರಾಣ. ಗುಂಡೆ ನೆತ್ತಿ ಕುಡಿದು ಬಿಟ್ಟಂದ್ರೆ ತಕ್ಕೋ ಪದಗೋಳ್ ಬಾಣ. ಎಂಡ ಎಂಟಿ ಕನ್ನಡ ಪದಗೋಳ್ ಅಂದ್ರೆ ರತ್ನಂಗ್ ಪ್ರಾಣ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ. ಕನ್ನಡ ಸುದ್ದಿಗೇನ್ರ ಬಂದ್ರ ಮಾನ ಉಳ್ಸಾಕಿಲ್ಲ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ. ಕನ್ನಡ ಸುದ್ದಿಗೇನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ. ನರ್ಕ ಕಿಳ್ಸಿ ನಾಲ್ಗೆ ಸಿಳ್ಸಿ ಬಾಯ್ವಲ್ ಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನೀ ಕಾಣೆ. ನರ್ಕ ಕಿಳ್ಸಿ ನಾಲ್ಗೆ ಸಿಳ್ಸಿ ಬಾಯ್ವಲ್ ಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನ್ಸನ್ನೀ ಕಾಣೆ. ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕಚ್ಕೊಂಡೋಗ್ಲಿ. ಎಂಡ ಹೋಗ್ಲಿ ಎಂಟಿ ಹೋಗ್ಲಿ ಎಲ್ಲ ಕಚ್ಕೊಂಡೋಗ್ಲಿ. ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಕನ್ನಡ ಪದಗಳು ನುಗ್ಲಿ. ಕನ್ನಡ ಪದಗಳು ನುಗ್ಲಿ. ಕನ್ನಡ ಪದಗಳು ನುಗ್ಲಿ. ಇದೆಷ್ಟು ಅಶಿಷ್ಟ ಭಾಷೆ ಅಂತ ಪ್ರಸಿದ್ಧವಾಗಿದೆಯೋ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತ ಮುಖದಂತೆ ಇದ್ದವರು ರಾಜರತ್ನಮ್ಮವರ ಸಹಾಧ್ಯಾಯಿ. MA ಒಟ್ಟಿಗೆ ಇಬ್ಬರು ಪರೀಕ್ಷೆ ಬರೆದದ್ದು. ರಾಜರತ್ನಮ್ಮವರು 3rd ಕ್ಲಾಸ್ನಲ್ಲಿ ಪಾಸಾದರು. ತೀನಂ ಶ್ರೀಕಂಠಯ್ಯನವರು ಫಸ್ಟ್ ರ್ಯಾಂಕ್ನಲ್ಲಿ ಪಾಸಾಗಿದ್ದು. ಇಬ್ಬರೂ ವಿದ್ವಾಂಸರೇ, ಇಬ್ಬರೂ ಕನ್ನಡದ ಕಟ್ಟಾಳುಗಳೇ, ಇಬ್ಬರೂ ಸಹೃದಯರೇ, ಇಬ್ಬರೂ ಸಜ್ಜನರೇ. ಆದರೆ ಇಬ್ಬರ ರೀತಿ ಒಂದು ರೀತಿ ಭಿನ್ನವಾದದ್ದು. ತೀನಂ ಶ್ರೀಕಂಠಯ್ಯನವರು ಅಚ್ಚುಕಟ್ಟು, ಒಪ್ಪ ಓರಣ, ನಯಗಾರಿಕೆ, ನಯವಾಗಿ ಇರುವಂತಹ ಒಳ್ಳೆಯ ಮಲ್ಪಂಚೆಯನ್ನು ಉಟ್ಟು, ಕ್ಲೋಸ್ ಕಾಲರ್ ತೊಟ್ಟು, ಮತ್ತು ಕ್ಲೋಸ್ ಕಾಲರ್ ಕೋಟನ್ನು ತೊಟ್ಟು, ಚೆನ್ನಾಗಿ ಅವರ ಶಿಖಾಯುಕ್ತವಾದ ತಲೆಗೆ ಒಳ್ಳೆಯ ಮುಂಡಾಸನ್ನು ಕಟ್ಟಿಕೊಂಡು ನೀಟಾಗಿ ಬರ್ತಾಯಿದ್ರು. ಅಡಿಯಿಂದ ಮುಡಿಯವರೆಗೂ ಓರಣ, ಒಪ್ಪ. ರಾಜರತ್ನಮ್ಮವರು ತಲೆ ಕೂದಲನ್ನು ಅಂಗುಲದ ಮಟ್ಟಕ್ಕೆ ಕತ್ತರಿಸಿಬಿಟ್ಟಿದ್ದಲೂ ಒರಟಾದ ಖಾದಿಯ ಒಂದು ಲುಂಗಿ ಉಟ್ಟುಕೊಂಡು, ಖಾದಿ ಒಂದು ಬನೀನ್ ಹಾಕ್ಕೊಂಡು, ಅದರ ಮೇಲೆ ಖಾದಿಯದೇ ಒಂದು ಉತ್ತರಿಯ ಹೊದ್ದುಕೊಂಡು ಬೌದ್ಧ ಭಿಕ್ಷುವಿನ ಥರ ಬರ್ತಾಯಿದ್ರು. ಹೀಗೆ ಭಿನ್ನ ಭಿನ್ನವಾದ ರೂಪಗಳು, ಸ್ವರೂಪ ಒಂದೇ. ನಮ್ಮ ಕನ್ನಡ ನುಡಿಗೆ ಪ್ರಣಯ ಗೀತೆಗಳ ಮೊದಲ ಸಂಕಲನ ಕೊಟ್ಟಂಥವರು ತೀನಂ ಶ್ರೀಕಂಠಯ್ಯನವರು. ಸದಭಿರುಚಿಗೆ ಹೆಸರುವಾಸಿ. ಅವರ ಭಾರತೀಯ ಕಾವ್ಯಮೀಮಾಂಸೆ ಕನ್ನಡ ಇರುವವರೆಗೂ ಇರುವಂಥ ಕೃತಿ. ಅದೇ ರೀತಿಯಲ್ಲಿ ಅವರ ಒಲುಮೆ ಎನ್ನುವ ಪ್ರಥಮ ಕನ್ನಡ ಏಕಕವಿಕೃತ ಪ್ರಣಯ ಕವಿತಾ ಸಂಕಲನ. ಅದಕ್ಕೆ ಮುಂಚೆ ಆನಾ ಕೃಷ್ಣರಾಯರು ಒಂದು ಸಂಕಲನ ತಂದಿದ್ದರು ಬೇರೆ ಬೇರೆ ಕವಿಗಳದು. ಅದಾದ ಮೇಲೆ ಬಂದ ಏಕಕವಿ ಸಂಕಲನ ಪ್ರಣಯ ಗೀತೆಗಳದು ತೀನಂ ಶ್ರೀ ಅವರದೇನೆ. ತೀನಂ ಶ್ರೀ ಅವರು ಭಾಷಾಶಾಸ್ತ್ರಜ್ಞರೂ ಹೌದು, ಕಾವ್ಯ ಮೀಮಾಂಸಾ ಕೋವಿದರೂ ಹೌದು. ಅವರ ಕೆಲವೇ ಬರಹಗಳಾದರೂ ಬಂಗಾರದಂಥ ಬರಹಗಳು. ಸ್ಪಷ್ಟತೆ, ನಿಚ್ಚಳತೆ ಅವರ ಮುಖ್ಯ ಲಕ್ಷಣವಾಗಿತ್ತು ಅಂತ ಗೊತ್ತಾಗುತ್ತೆ. ಬಹಳ ಹದವಾದ ಬ್ಯಾಲೆನ್ಸ್ಡ್ ವಿಮರ್ಶಕರು ಆಗಿದ್ದಂಥವರು. ಒಳ್ಳೆಯ ಸರಸಿ, ಸಹೃದಯ, ಸಸ್ಖಲಿತವಾದ ವಾಗ್ಮಿ. ಅವರು ಸಂಸ್ಕೃತದ ಕಾವ್ಯದ ಜಾಡಿಂದ ತುಂಬ ಪ್ರಭಾವಿತರಾಗಿದ್ದರು. ಅವರಿಗೆ ವಿದ್ಯಾಗುರುಗಳಾಗಿ ತುಂಬ ಗೌರವನೀಯರಾಗಿದ್ದ ಆಚಾರ್ಯ BM ಶ್ರೀಕಂಠಯ್ಯನವರು ತಮ್ಮ ಇಂಗ್ಲೀಷ್ ಗೀತೆಗಳಲ್ಲಿ ಸಂಸ್ಕೃತದ ಲಲಿತ ಮನೋಹರವಾದ ಶೃಂಗಾರದ ಜಾಡನ್ನೇ ಗಮನಿಸದೆ ಇಂಗ್ಲೀಷ್ನಲ್ಲಿ ಅಂಥದ್ದಿದೆ ಅಂತ ಹೇಳಿದಾಗ ಇವರು ಕನ್ಸ್ಟ್ರಕ್ಟಿವ್ ಆಗಿ ಉತ್ತರ ಕೊಟ್ಟಿದ್ದರು. ಹೇಳದೆಯೇ ತಮ್ಮ ಗುರುಗಳಿಗೊಂದು ಸವಾಲು ಹಾಕಿದರು. ತಮ್ಮ ಬಿಡಿಮುತ್ತು ಅನ್ನುವ ಕವನ ಸಂಕಲನದ ಮೂಲಕ ಸಂಸ್ಕೃತದ ರಮಣೀಯವಾದ ಶೃಂಗಾರದ ಮುಕ್ತಕಗಳನ್ನು ತಗೊಂಡು ಬಂದು BM ಶ್ರೀಯವರ ಮುಂದೆ ಇಟ್ಟು, ಅಂದರೆ ಅವರು ಇರಲಿಲ್ಲ, ಆದರೆ ಅವರ ಕೃತಿಯ ಮುಂದೆ ಇಟ್ಟು, ಇದು ನೋಡಿ ಭಾರತೀಯ ಪರಂಪರೆ ಶೃಂಗಾರ ಸುಕುಮಾರವಾದದ್ದು ಇದ್ದೇ ಇದೆ ಅಂತ ತೋರಿಸಿದ್ದು. ಮುಂದಿನ ಕಂತಿನಲ್ಲಿ ಆ ಬಿಡಿಮುತ್ತಿಂದಲೂ ಕೆಲವು ಮುತ್ತುಗಳನ್ನು ಆಯ್ದು ಹಾಡಿಸುವುದಾಗುತ್ತೆ. ಇದೀಗ ಆ ಜಾಡಿನಲ್ಲಿ ಬಂದಂಥ ಒಬ್ಬ ಪೋಷಿತ ಪತಿಕೆಯ ಸ್ಥಿತಿ, ಆ ಗಂಡನ ಗತಿ.
ನೀಡು ಪಾಥೇಯವನು ಅಂತ. ಗಂಡ ಊರಿಗೆ ತೆರಳುತ್ತಾ ಇದ್ದಾನೆ. ಹೋಗುವಾಗ ಬುತ್ತಿ ಕಟ್ಟಿಕೊಡೋದುಂಟಲ್ವ ಹೆಂಡತಿ. ಆಗ ಅವನು ಹೆಂಡತಿ ಹೇಳ್ತಾನೆ, ಬಲು ದಿನದ ಪಯಣಕ್ಕೆ ನಾ ತೆರಳಲಿರುವೆ, ನಿಲುವ ಪಾಥೇಯವನು ನೀಡನೆಗೆ ಚೆಲುವೆ ಅಂತ. ತುಂಬ ದೂರದ ಪ್ರಯಾಣಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಹಳಸದ, ಒಣಕಲಾಗದ, ಬತ್ತಿ ಹೋಗದ, ಮಾಸದ ಒಂದು ಬುತ್ತಿಯನ್ನು ಕಟ್ಟಿಕೊಡು ಅಂತ. ಅದು ಏನು ಅಂತ ಕವಿ ಹೇಳೋದಿಲ್ಲ. ಚಿಗರೆಗಣ್ಣನು ನನ್ನ ಮೊಗದತ್ತ ಹರಿಸು, ಚಿಗುರು ಬೆರಳಲಿ ಕನ್ಯೆಗಳನ್ನು ನೇವರಿಸು, ಸಕ್ಕರೆಯ ವಾಣಿಯಿಂದಕ್ಕರೆಯ ಸುರಿಸು, ತಳಮಳಿಸಿ ನಾನು ವಿರಹದ ಬಯಕೆ ಸಂದು, ಆಗಾಗ ಕನಸಿನಲ್ಲಿ ಕಾಣಲಹುದೆಂದು ನುಡಿ ಅಂತ ಈ ರೀತಿಯಾಗಿ ಹೋಗುತ್ತದೆ. ಸ್ಮೃತಿಯ ಹಸುವೆಗೆ ತುಂಬಿ ರಾಗದಲ್ಲಿ ಸುತ್ತಿ, ಎದೆ ಹಸಿಯ ಬಗೆ ಬಯಸೆ ಒಂದೊಂದ ನೆತ್ತಿ, ಸವಿದು ನಡೆವೆನು ವಿರಹ ಪಥದ ಮುಂದೊತ್ತಿ, ನನ್ನಿಷ್ಟ ರುಚಿಯ ಬಗೆಯನ್ನು ನೀನು ಬಲ್ಲೆ, ನೀಡು ಪಾಥೇಯವನು ಕಾಲವನ್ನು ಗೆಲ್ಲೆ ಅಂತ ಹೇಳಿಬಿಟ್ಟು ತುಂಬ ಸುಂದರವಾದ ಈ ರಚನೆ ಆಭೇರಿ ರಾಗದ ಜಂಪೆ ತಾಳದಲ್ಲಿದೆ. ಬಲು ದಿನದ ಪಯಣಕ್ಕೆ ನಾ ತೆರಳಲಿರುವೆ, ನಿಲುವ ಪಾಥೇಯವನು ನೀಡನಗೆ ಚೆಲುವೆ, ಹಸಿವಿನಲಿ ಕಾತರಿಸದಂತೆ ನನ್ನೊಲವೇ, ಬಲು ದಿನದ ಪಯಣಕ್ಕೆ ನಾ ತೆರಳಲಿರುವೆ. ಚಿಗರೆ ಗಣ್ಣನು ನನ್ನ ಮೊಗದತ್ತ ಹರಿಸು, ಚಿಗುರು ಬೆರಳಲಿ ಕೆನ್ನೆಗಳನ್ನು ನೇವರಿಸು, ಚಿಗರೆ ಗಣ್ಣನು ನನ್ನ ಮೊಗದತ್ತ ಹರಿಸು, ಚಿಗುರು ಬೆರಳಲಿ ಕೆನ್ನೆಗಳನ್ನು ನೇವರಿಸು, ಸಕ್ಕರೆಯ ವಾಣಿಯಿಂದ ಕರೆಯ ಸುರಿಸು, ಸಕ್ಕರೆಯ ವಾಣಿಯಿಂದ ಅಕ್ಕರೆಯ ಸುರಿಸು, ತಳಮಳಿಸೆ ನಾನು ವಿರಹದ ಬಯಕೆ ಸಂದು, ತಳಮಳಿಸೆ ನಾನು ವಿರಹದ ಬಯಕೆ ಸಂದು, ಸಕ್ಕರೆಯ ವಾಣಿಗಿಂದ ಕರೆಯ ಸುರಿಸು, ಆಗಾಗ ಕನಸಿನಲಿ ಕಾಣಲಗುವುದೆಂದು ನುಡಿ, ಆಗಾಗ ಕನಸಿನಲಿ ಕಾಣಲಗುವುದೆಂದು ನುಡಿ, ಕಂದು ಮೋರೆಯಲಿ ನಸುನಗೆಯ ತಂದು, ಕಂದು ಮೋರೆಯಲಿ ನಸುನಗೆಯ 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 ತಂದು, ಬಲು ದಿನದ ಪಯಣಕ್ಕೆ ನಾ ತೆರಳಲಿರುವೆ, ನಿಲುವ ಪಾಥೇಯವನು ನೀಡನಗೆ ಚೆಲುವೆ.
ಹೊರಳೆ ನನ್ನಕ್ಷಿ ಕೊನೆ ಬಾರಿ ಎಂತೋ ಬೀಳ್ಕೊಂಡು ಬೀದಿಯ ತಿರುವಿಗೇರಿ ಹೊಸಿಲ ಕಡೆ ಹೊರಳೆ ನನ್ನಕ್ಷಿ ಕೊನೆ ಬಾರಿ ಅದನ್ನು ಬಿಗಿಯಲಿ ನಿನ್ನದಿಟ್ಟಿ ಹನಿ ತೋರಿ ಅದನ್ನು ಬಿಗಿಯಲಿ ನಿನ್ನದಿಟ್ಟಿ ಹನಿದೋರಿ ಇಂತಿಂತು ಹದಗೊಳಿಸಿ ಬುತ್ತಿಯನು ಕಟ್ಟು ಇಂತಿಂತು ಹದಗೊಳಿಸಿ ಬುತ್ತಿಯನು ಕಟ್ಟು ಜೊತೆಗೆ ನೀನೇ ನೆನೆದ ಸವಿಯೊಂದ ಇಟ್ಟು ಜೊತೆಗೆ ನೀನೇ ನೆನೆದ ಸವಿಯೊಂದ ನಿನ್ನ ಜೊತೆಗೆ ಜೊತೆಗೆ ನೀನೇ ನೆನೆದ ಸವಿಯೊಂದ ಇಟ್ಟು ನಿನ್ನ ರೂಢಿಯ ಲಜ್ಜೆ ಬಿಂಕವನು ಬಿಟ್ಟು ನಿನ್ನ ರೂಢಿಯ ಲಜ್ಜೆ ಬಿಂಕವನು ಬಿಟ್ಟು ನಿನ್ನ ರೂಢಿಯ ಲಜ್ಜೆ ಬಿಂಕವನು ಬಿಟ್ಟು ಬಲು ದಿನದ ಪಯಣಕ್ಕೆ ನಾದರಳಿರುವೆ ನಿಲ್ಲುವ ಪಾಥೇಯವನು ನೀಡೆನಗೆ ಚಲುವೆ ಸ್ಮೃತಿಯ ಹಸುಬೆಗೆ ತುಂಬಿ ರಾಗದಲ್ಲಿ ಸುತ್ತಿ ರಾಗದಲ್ಲಿ ಸುತ್ತಿ ರಾಗದಲ್ಲಿ ಸುತ್ತಿ ರಾಗದಲ್ಲಿ ಸುತ್ತಿ ಸ್ಮೃತಿಯ ಹಸುಬೆಗೆ ತುಂಬಿ ರಾಗದಲ್ಲಿ ಸುತ್ತಿ ಎದೆಯ ಹಸಿಯೇ ಎದೆ ಹಸಿಯೇ ಬಗೆ ಬಯಸೆ ಒಂದೊಂದ ಎತ್ತಿ ಒಂದೊಂದ ಎತ್ತಿ ಸವಿದು ನಡೆವನು ವಿರಗ ಪಥದ ಮುಂದೊತ್ತಿ ಒಂದೊಂದ ನೆತ್ತಿ ಸವಿದು ನಡೆವನು ವಿರಗ ಪಥದ ಮುಂದೊತ್ತಿ ನನ್ನಿಷ್ಟ ರುಚಿಯ ಬಗೆಯನು ನೀನು ಬಲ್ಲೆ ನನ್ನಿಷ್ಟ ರುಚಿಯ ಬಗೆಯನು ನೀನು ಬಲ್ಲೆ ನೀಡು ಪಾಥೇಯವನು ಕಾಲವನು ಗೆಲ್ಲೆ ನೀಡು ಪಾಥೇಯವನು ಕಾಲವನು ಗೆಲ್ಲೆ ಬಲು ದಿನದ ಪಯಣಕ್ಕೆ ಹೊರಟಿಗೆನು ನಲ್ಲೆ ಬಲು ದಿನದ ಪಯಣಕ್ಕೆ ಹೊರಟಿಗೆನು ನಲ್ಲೆ ನಿಲ್ಲುವ ಪಾಥೇಯವನು ನೀಡೆನಗೆ ಚೆಲುವೆ ಹಸಿವಿನಲ್ಲಿ ಕಾತರಿಸದಂತೆ ಹಸಿವಿನಲ್ಲಿ ಕಾತರಿಸದಂತೆ ನನ್ನೊಲವೇ ನಿಲ್ಲುವ ಪಾಥೇಯವನು ನೀಡೆನಗೆ 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 ಚಲುವೆ ಅನೇಕ ರಸಿಕರ ಅಪೇಕ್ಷೆಯ ಮೇರೆಗೆ
ಕಳೆದ ಬಾರಿ ಹಾಡಿದ್ದ ಅಪ್ರತಿಮವಾದ ಹಾಡು 2 ದಿವಸ ಹಾಡಿಸಿದ್ದಾಯಿತು. ಅಡಿಗರ ಯಾವ ಮೋಹನ ಮುರಳಿ. ಈಗ ಕೆದಿಲಾಯರು ಹಾಡಬೇಕು ಅಂತ ಅನೇಕರ ಅಪೇಕ್ಷೆ, ಚೀಟಿಯೆಲ್ಲ ಕಲಿಸಿದ್ದಾರೆ. ಮೋಹನ ರಾಗ ಮಿಶ್ರ ಛಾಪು ತಾಳದಲ್ಲಿ. ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಒಲಿದ ಮೀದುವೆದ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ. ಒಲಿದ ಮೀದುವೆದ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ. ಇಷ್ಟೇ ಸಾಕೆಂದಿತ್ತಿಯಲ್ಲೋ ಇಂದು ಏನಿದು ಬೇಸರ. ಇಷ್ಟೇ ಸಾಕೆಂದಿತ್ತಿಯಲ್ಲೋ ಇಂದು ಏನಿದು ಬೇಸರ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ. ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ. ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾಚನೆ. ಸಪ್ತ ಸಾಗರದಾಚೆಯಲ್ಲ ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರಗಾರಿದೆ. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರಗಾರಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಆಗಿದೆ. ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಆಗಿದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು.
ವಿವಶವಾಯಿತು ಪ್ರಾಣ ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ಇದ್ದಕ್ಕಿತ್ತೊಲೆ ನಿನ್ನನು ಯಾವ ಮೋಹನ ಮುರಳಿ ಕರೆಯಿತು ಇದ್ದಕ್ಕಿತ್ತೊಲೆ ನಿನ್ನನು ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು ತನ್ನ ಮಿಂಚಿನ ಕೈಯನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿಮ್ಮನು ದೂರ ತೀರಕ್ಕೆ ನಿಮ್ಮನು ದೂರ ತೀರ